ಮೊಬ್ನ ಮಾನಸಿಕ ಬಾಂಬ್ ವಾಸ್ತವಿಕತೆಯನ್ನು ಮುರಿದು ನಗರದ ರಕ್ಷಕನನ್ನು ಮತ್ತು ಆತ್ಮದ ಒಪ್ಪಂದವನ್ನು ಅಳಿಸಿಹಾಕುತ್ತದೆ. ರೇಗನ್ ಅರ್ಟಾಕ ಹೆಸರಿನ ಹುಡುಗಿ ಹನಾಕೋ ಅನ್ನು ಒಂದು ಕಪಟಾತ್ಮಕ ಆತ್ಮ ಹಿಂಬಾಲಿಸುತ್ತಿರುವ ಬಗ್ಗೆ ತುರ್ತು ಕರೆ ಸ್ವೀಕರಿಸುತ್ತಾನೆ. ಆತ ದೊಡ್ಡ ಶುಲ್ಕವನ್ನು ವಾಗ್ದಾನಿಸಿ ಮೊಬ್ ಅನ್ನು ಗ್ರಾಹಕರ ಮನೆಯತ್ತ ತೆಗೆದುಕೊಂಡು ಹೋಗುತ್ತಾನೆ. ಆತ್ಮ ಪ್ರತ್ಯಕ್ಷವಾಗುತ್ತದೆ, ಜಾರುವ ಹಾಲು ಮತ್ತು ಕಿರುಚುವ ಧ್ವನಿ ಜೊತೆ. ಮೊಬ್ ಕಣ್ಣು ಮುಚ್ಚಿ ಮುಂದೆ ಹೆಜ್ಜೆ ಇಟ್ಟು ಭಾರೀ ಮಾನಸಿಕ ಅಲೆ ಬಿಡುಗಡೆ ಮಾಡುತ್ತಾನೆ. ಆತ್ಮವನ್ನು ತುಂಡು ತುಂಡು ಮಾಡುತ್ತದೆ, ಎಲ್ಲೆಡೆ ಹಾಲು ಚಿತ್ತರಿಸುತ್ತದೆ. ಇದರಿಂದ ಮೊಬ್ನ ಮೂಲ ಶಕ್ತಿಯು ಸ್ಪಷ್ಟವಾಗುತ್ತದೆ ಮತ್ತು ರೇಗನ್ನ ಸಂಶಯಾಸ್ಪದ ವ್ಯವಹಾರ ಮಾದರಿಯು ಸ್ಥಾಪಿತವಾಗುತ್ತದೆ. ನಾನು ಇದನ್ನು ನೋಡಿಕೊಳ್ಳುತ್ತೇನೆ. ಹಿಂದೆ ನಿಂತು ರೇಗನ್ ಈಗ ಹೇಳುತ್ತಾನೆ, ನಾನು ಯಾವುದೇ ಆತ್ಮವನ್ನು ಬೆಲೆಗೆ ಶುದ್ಧೀಕರಣ ಮಾಡಬಹುದು. ರೇಗನ್ ತನ್ನ ಉಪ್ಪು ಶುದ್ಧೀಕರಣ ತಂತ್ರವನ್ನು ಜೋರಾಗಿ ಘೋಷಿಸಿ ಮಳೆಗೆ ಉಪ್ಪನ್ನು ಚಿತ್ತರಿಸುತ್ತಾ ಮಾರಾಟ ಪ್ರಚಾರಗಳಂತೆ ಕೂಗುತ್ತಾನೆ. ಆತ ಹನಾಕೋಗೆ ತನ್ನ ವಿಧಾನವು ಪರಿಣಾಮಕಾರಿಯಾಗಿದೆ ಮತ್ತು ದೊಡ್ಡ ಪ್ರಮಾಣದ ಸ್ಲೈಮ್ ಸ್ವಚ್ಛತೆಗಾಗಿ ಅವಳಿಗೆ ಹೆಚ್ಚುವರಿ ಶುಲ್ಕ ಬಾಕಿ ಇದೆ ಎಂದು ಹೇಳುತ್ತಾನೆ. ರೀಗನ್ ಎಚ್ಚರಿಸುತ್ತಾನೆ, ಆತ್ಮ ಮರಳಿ ಬಂದರೆ ಹನಾಕೋಗೆ ಪುನಃ ಸೇವೆಗೆ ರಿಯಾಯಿತಿ ಸಿಗುತ್ತದೆ ಎಂದು. ಆತ ಮೀನಿನಂತ ಈ ವ್ಯವಹಾರಗಳು ಮತ್ತು ಅಸ್ಪಷ್ಟ ಕಥೆಗಳ ಬಗ್ಗೆ ಗುಂಗು ಹೇಳುತ್ತಾನೆ. ಅವನು ಸಂಪೂರ್ಣವಾಗಿ ಪ್ರಾಮಾಣಿಕನಲ್ಲ ಎಂದು ಸೂಚಿಸುತ್ತಾನೆ. ಹನಾಕೋ ರಿಯಾಯಿತಿಯನ್ನು ಗಮನಿಸಿ ತಾನು ಮೋಸಗೊಳ್ಳುತ್ತಿದ್ದಾನೆ ಎಂದು ಯೋಚಿಸುತ್ತಾಳೆ. ಇದರಿಂದ ರೀಗನ್ ಭಯವನ್ನು ಲಾಭಕ್ಕಾಗಿ ಬಳಸುವ ಮನಸ್ಸು ತೋರುತ್ತದೆ. ಆತ್ಮ ಮರಳಿ ಬಂದರೆ ನಿಮಗೆ ರಿಯಾಯಿತಿ ದೊರೆಯುತ್ತದೆ. ಈ ರಿಯಾಯಿತಿ ಹನಾಕೋವನ್ನು ಅನಂತ ಹೊರತಾಣಗಳ ಚಕ್ರಕ್ಕೆ ಸೆಳೆಯಬಹುದು. ಮೊಬ್ ಮುಂದೆ ಹೆಜ್ಜೆ ಇಟ್ಟು ಆತ ಆತ್ಮವನ್ನು ಸ್ವತಃ ನಿರ್ವಹಿಸುತ್ತಾನೆ ಮತ್ತು ಹನಾಕೋದ ಮುಖವು ಮತ್ತೆ ಸಾಮಾನ್ಯವಾಗುತ್ತದೆ ಎಂದು ಹೇಳುತ್ತಾನೆ. ಹೆಚ್ಚುವರಿ ಶುಲ್ಕಗಳಿಲ್ಲದೆ ಅವಳನ್ನು ರಕ್ಷಿಸುವ ನಿರ್ಧಾರದಿಂದ ಆತ ಕೈಗಳನ್ನು ಗುಂಡು ಮಾಡುತ್ತಾನೆ. ಇದರಿಂದ ಅಂತಿಮ ಹೊರಹಾಕುವಿಕೆಯು ಪ್ರಾರಂಭವಾಗುತ್ತದೆ, ಅಲ್ಲಿ ಮೊಬ್ನ ಶಕ್ತಿ ಕೊನೆಗೂ ಪರೀಕ್ಷೆಗೆ ಒಳಗಾಗುತ್ತದೆ. ನಾನು ಇದನ್ನು ಹೊರಹಾಕುತ್ತೇನೆ. ಹನಾಕೋದ ಮುಖವು ಸಾಮಾನ್ಯವಾಗುತ್ತದೆ. ವ್ಯವಸ್ಥೆ ಕುಸಿಯುವ ಮೊದಲು ಒಂದು ಉಪವಿಭಾಗದೊಂದಿಗೆ ಹಾರಿ ತಂಡಕ್ಕೆ ಸೇರಿ. ಆತ್ಮದ ನಿಜವಾದ ರೂಪ ಮೊಬ್ ತನ್ನ ಶಕ್ತಿಯನ್ನು ಬಿಡುಗಡೆ ಮಾಡಲು ಸಿದ್ಧವಾಗುವಾಗ ಪ್ರಭಾವಿಯಾಗಿ ಕಾಣಿಸುತ್ತದೆ. ಗುಂಪು ಒಂದು ಭಯಭೀತ ಧ್ವನಿಯನ್ನು ಕೇಳುತ್ತದೆ. ಅದು ಕೀಟಗಳ ಬಗ್ಗೆ ಕೂಗುತ್ತಿದೆ. ರಿಟ್ಸು ಕೂಗುತ್ತಾನೆ. ಆ ಅಸಹ್ಯ ಕೀಟವು ಅವನನ್ನು ಪಗಲನ್ನಾಗಿಸುತ್ತಿದೆ ಮತ್ತು ಯಾರನ್ನೋ ನಕಲಿ ಮಾನಸಿಕ ಎಂದು ಆರೋಪಿಸುತ್ತಾನೆ. ಆತಂಕವು ಹರಡುತ್ತದೆ. ಭಯದಿಂದ ಆತ್ಮ ಹೆಚ್ಚು ಬಲವಾಗುತ್ತದೆ. ರೈಗೆನ್ ಎಲ್ಲರನ್ನೂ ಶಾಂತಪಡಿಸಲು ಪ್ರಯತ್ನಿಸುತ್ತಾನೆ, ಆದರೆ ಅಸ್ತವ್ಯಸ್ತತೆ ಹೆಚ್ಚುತ್ತಿದೆ. ಮೊಬ್ ಇತರರಿಗೆ ಇಲ್ಲಿ ಇನ್ನಷ್ಟು ಉಳಿಯಲಾರವೆಂದು ಹೇಳುತ್ತಾನೆ. ಈ ಸ್ಥಳವು ತುಂಬಾ ಅಪಾಯಕಾರಿ ಮತ್ತು ಆತ್ಮವನ್ನು ಎದುರಿಸಲು ಅವರು ಸಿದ್ಧರಿಲ್ಲ ಎಂದು ಹೇಳುತ್ತಾನೆ. ಈ ಎಚ್ಚರಿಕೆ ತಂಡವನ್ನು ಕೊಂಡೊಯ್ಯುತ್ತದೆ. ಆತ್ಮವು ಕಟ್ಟಡವನ್ನು ಜಾಲವಾಗಿ ಬಳಸುವುದನ್ನು ತಡೆಯುತ್ತದೆ. ಅವರ ಮುಂದಿನ ಹೆಜ್ಜೆ ಬಿಟ್ಟಿರುವ ಸಂರಚನೆಯಲ್ಲಿ ಇನ್ನಷ್ಟು ಆಳಕ್ಕೆ ಸಾಗುತ್ತದೆ. ಆತ್ಮವು ಶಾಪಿತ ಭರವಸೆಯನ್ನು ಹೀರುತ್ತಿರುವಾಗ ನೀನು ಕತ್ತಲೆಯ ಭೀತಿಯನ್ನು ಅನುಭವಿಸುತ್ತೀಯೇ. ಮೊಬ್ ಕನಸುಗಳು ಮತ್ತು ಶಾಪಗಳ ಬಗ್ಗೆ ಭಯಾನಕ ಗೀತೆ ಹೂರಣಿಸುತ್ತಾನೆ. ನಂತರ ಆತ್ಮದ ಮೇಲೆ ಭಯಾನಕ ದುರಂತವನ್ನು ಬಿಡುಗಡೆ ಮಾಡುತ್ತೇನೆ ಎಂದು ಘೋಷಿಸುತ್ತಾನೆ. ಈ ಘೋಷಣೆ ಭಾರೀ ಮಾನಸಿಕ ಪ್ರವಾಹವನ್ನು ಉಂಟುಮಾಡಿ ಅಂತಿಮ ಸಮರವನ್ನು ಸಿದ್ಧಪಡಿಸುತ್ತದೆ. ನಿನ್ನ ಶಾಪ ಈಗ ಮುಗಿಯುತ್ತದೆ. ಆ ಪ್ರವಾಹವು ನೆರಳಿನಲ್ಲಿರುವ ಮರೆಮಾಡಿದ ಶತ್ರುವನ್ನು ಎಚ್ಚರಿಸುತ್ತದೆ. ರೇಗನ್ ಎಚ್ಚರಿಸುತ್ತಾನೆ, ಇಂತಹ ಶಕ್ತಿಯನ್ನು ಅಜಾಗರೂಕತೆಯಿಂದ ಬಳಸುವುದರಿಂದ ಮೊಬ್ರ ದೇಹ ನಾಶವಾಗಬಹುದು ಎಂದು. ಅವನು ಮೊಬ್ರ ಮಾನಸಿಕ ಮೀಟರನ್ನು ಪರ್ಸೆಂಟ್ನಲ್ಲಿ ತೇಲುತ್ತಿರುವಂತೆ ಮತ್ತು ಮೇಲಕ್ಕೆ ಎಣಿಸುತ್ತಿರುವಂತೆ ತೋರಿಸುತ್ತಾನೆ. ರೇಗನ್ ಘೋಷಿಸುತ್ತಾನೆ, ಮೀಟರ್ವು ಮಹತ್ವದ ಗುರುತಿಗೆ ತಲುಪುವ ಮೊದಲು ಅವನು ಮೊಬ್ಗೆ ಸರಿಯಾದ ನಿಯಂತ್ರಣವನ್ನು ಕಲಿಸುವನು. ಮೊಬ್ ಸಂಖ್ಯೆಗಳು ಏರುತ್ತಿರುವುದನ್ನು ನೋಡುವಾಗ ತನ್ನ ಶಕ್ತಿಯ ವಿರುದ್ಧದ ಹೋರಾಟ ಈಗ ಆರಂಭವಾಗಿರುವುದು ಅರಿಯುತ್ತಾನೆ. ನಾನು ಇದನ್ನು ಮಾಸ್ಟರ್ ಮಾಡಲು ಸಿದ್ಧನಿದ್ದೇನೆ. ಏರುತ್ತಿರುವ ಮೀಟರ್ ಸಂಪೂರ್ಣ ಮಾನಸಿಕ ಓವರ್ಲೋಡ್ನ ಭಯಾನಕ ಅಪಾಯವನ್ನು ಸೂಚಿಸುತ್ತದೆ. ರೇಜನ್ ಮೊಬ್ಗೆ ತನ್ನ ಮಾನಸಿಕ ಶಕ್ತಿಯನ್ನು ವ್ಯರ್ಥ ಮಾಡುವುದು ಮೂರ್ಖತನವೆಂದು ಹೇಳುತ್ತಾನೆ. ಅವನು ಮೊಬ್ಗೆ ತನ್ನ ಅಸಾಮಾನ್ಯ ಕೆಲಸಗಳಲ್ಲಿ ಸಹಾಯ ಮಾಡಲು ಪ್ರಸ್ತಾಪಿಸುತ್ತಾನೆ, ತರಬೇತಿಯನ್ನು ಒಂದೇ ಸಮಯದಲ್ಲಿ ನಡೆಸುವಂತೆ, 2 ಹಕ್ಕಿಗಳನ್ನು ಒಂದೇ ಕಲ್ಲಿನಿಂದ ಕೊಲ್ಲುವಂತೆ. ರೇಜನ್ ನಂತರ ಗ್ರಾಹಕರ ಮುಖವನ್ನು ನೋಡಿಕೊಂಡು ಏನೋ ಅಸಂಗತವಾಗಿರುವುದನ್ನು ಮೌನವಾಗಿ ಹೇಳುತ್ತಾನೆ. ಇದರಿಂದ ಮೊಬ್ ಹೊಸ ತರಬೇತಿ ಕ್ರಮಕ್ಕೆ ತೊಡಗುತ್ತಾನೆ ಮತ್ತು ಗ್ರಾಹಕರಲ್ಲಿ ಇನ್ನಷ್ಟು ಆಳವಾದ ಸಮಸ್ಯೆ ಮರೆವಿರಬಹುದು ಎಂಬ ಸೂಚನೆ ಬರುತ್ತದೆ.
ನಿನ್ನ ಶಕ್ತಿಯನ್ನು ಬಳಸದಿರುವುದು ವ್ಯರ್ಥವಾಗುತ್ತದೆ. ಅವರ ಮುಂದಿನ ಸೆಷನ್ನಲ್ಲಿ ಮೊಬ್ ತನ್ನ ಭಾವನೆಗಳನ್ನು ನಿಯಂತ್ರಿಸಿ ಆ ವಿಚಿತ್ರ ಗ್ರಾಹಕರನ್ನು ಎದುರಿಸಬಲ್ಲವನು ಎಂದು ಪರೀಕ್ಷಿಸಲಾಗುತ್ತದೆ. ಭಯಾನಕ ಕೆಂಪು ಆತ್ಮ ಪ್ರತ್ಯಕ್ಷವಾಗುತ್ತದೆ ಮತ್ತು ಮೊಬ್ ಭೀಕರ ಜಗತ್ತನ್ನು ಕಂಪಿಸುವ ಮಾನಸಿಕ ತರಂಗವನ್ನು ಬಿಡುಗಡೆ ಮಾಡುತ್ತಾನೆ. ಅದು ಕೊಠಡಿಯನ್ನು ಒಡೆದು ಹಾಕಿ ರೇನ್ ಟೆಂಪೆಸ್ಟ್ ಆಫ್ ಸಾಲ್ಟ್ ಅನ್ನು ಕಚ್ಚಾ ಶಾಪಿತ ಶಕ್ತಿಯೊಂದಿಗೆ ಘರ್ಷಣೆಗೆ ಒತ್ತಾಯಿಸುತ್ತದೆ. ಮೊಬ್ ತನ್ನ ಮಾನವೀಯತೆಯನ್ನು ಕಳೆದುಕೊಳ್ಳುವ ಅಂಚಿನಲ್ಲಿ ಅಲಿಯುತ್ತಾನೆ, ಏಕೆಂದರೆ ಅವನ ಮಾನಸಿಕ ಮೀಟರ್ ಓವರ್ಲೋಡ್ಗೆ ಹತ್ತುತ್ತಿದೆ, ಶಾಶ್ವತ ಹಾನಿಯ ಅಪಾಯವನ್ನು ಎದುರಿಸುತ್ತಿದೆ. ಮತ್ತು ಆತುರದ ಗ್ರಾಹಕನು ಅನ್ವಿಲ್ ಆತ್ಮವನ್ನು ನಿಯಂತ್ರಿಸದಿದ್ದರೆ ನಿರ್ದೋಷಿ ಜೀವಿಗಳನ್ನು ಬಲಿಯಾಗಿಸಲು ಧಮ್ಕಿ ನೀಡುತ್ತಾನೆ. ಸಂಗ್ರಾಮವು ಹಿಮಗಟ್ಟುತ್ತದೆ, ಆತ್ಮ ಹಿಂತೆಗೆದುಕೊಳ್ಳುವಂತೆ, ಅದರ ಕಣ್ಣುಗಳು ಪ್ರತೀಕಾರದ ವಾಗ್ದಾನದಂತೆ ಹೊಳೆಯುತ್ತವೆ. ಮೊಬ್ರ ಶಕ್ತಿ ಅಸಂಯಮವಾಗಿ ಸ್ಪೈರಲ್ ಆಗಿ ಮತ್ತು ಭಯಾನಕ ಪ್ರಶ್ನೆ, ಎಲ್ಲವೂ ಕುಸಿಯುವ ಮುನ್ನ ಅವನು ಆ ಪ್ರಬಲತೆಯನ್ನು ನಿಯಂತ್ರಿಸಬಹುದೇ? ಮುಂದಿನ ಅಧ್ಯಾಯದ ಸಂಕ್ಷಿಪ್ತವು ಕೆಲವು ದಿನಗಳಲ್ಲಿ ಬರುತ್ತದೆ. ಅದು ಪ್ರಾರಂಭವಾಗುವ ಮೊದಲು ಮನ್ವಾ ವಿತ್ ಹರಿ ಚಾನೆಲ್ಗೆ ಚಂದಾದಾರರಾಗಿ. ಮೊಬ್ ಸಂಕುಚಿತ ಕಚೇರಿಗೆ ಪ್ರವೇಶಿಸುತ್ತಾನೆ, ಕಣ್ಣಿನಲ್ಲೇ ಗ್ರಾಹಕರ ಮುಖದ ಕಿರಿಕಿರಿ. ಅವನು ಶಾಪಿತ ಭುಜವನ್ನು ಒತ್ತಿ ದುರ್ಬಲ ಆತ್ಮವು ದೋಷಪೂರಿತ ತಂತಿಯಂತೆ ಕಂಪಿಸುತ್ತಿರುವುದನ್ನು ಅನುಭವಿಸಿ ಒಂದೇ ಪಲ್ಸ್ದಿಂದ ಅದನ್ನು ಮುರಿಯುತ್ತಾನೆ. ನೋವು ಕಡಿಯುತ್ತದೆ, ಗ್ರಾಹಕರಹಿತವಾಗಿ ಉಸಿರಾಡುತ್ತಾನೆ ಮತ್ತು ರೇಗಿನ್ ಹಾರಿಕೊಂಡು ಬರುತ್ತಾನೆ. ಜೇಬರಿತ ನಗು ಹೊಳೆಯುತ್ತಾ ಮೊಬ್ಗೆ ತಾಜಾ ಬಿಲ್ ಅನ್ನು ಹಸ್ತಾಂತರಿಸುತ್ತಾನೆ. ಸಣ್ಣ ಶಾಪಗಳು ಸಹ ನಿಜವಾದ ಶಕ್ತಿಗೆ ಮುಗ್ಗರಿಸುತ್ತವೆ. ಮೊಬ್ ಕ್ಲಿನಿಕ್ ಬಾಗಿಲನ್ನು ಹೊಡೆದು ಒಳಗೆ ಪ್ರವೇಶಿಸುತ್ತಾನೆ. ಗ್ರಾಹಕ ನೋವಿನಿಂದ ಮಣಿಯುವಂತೆ ಕಣ್ಣುಗಳು ಮಿನುಗುತ್ತವೆ. ಭುಜವನ್ನು ಒಂದು ಕಿಟಕಿನ ಆತ್ಮ ತಿರುಗಿಸಿದೆ. ರೇಗನ್ ಔತ್ಸುಕರವಾದ ಮಾರಾಟ ಪ್ರಸ್ತಾಪವನ್ನು ತಿರುಗಿಸಿ ಪೂರ್ಣ ಸ್ವಾತಂತ್ರ್ಯ ಎಂದು ವಾಗ್ದಾನ ಮಾಡುತ್ತಾನೆ. ಅದರ ನಡುವೆ ಮೊಬ್ನ ಕೈಯಲ್ಲಿ ಬೆಳಕು ಹೊಳೆಯುತ್ತದೆ. ಒಂದು ಪಲ್ಸ್ನಿಂದ ಆ ವಿಸ್ಪನ್ನು ನುಗ್ಗಿಸಿ ಧ್ವಂಸ ಮಾಡುತ್ತದೆ. ಶಾಪವು ಚಿತ್ತರಾಗಿ ಮುರಿದು ನೋವು ವಾಯುವಾಗಿ ಅಳಿದು ಹೋಗುತ್ತದೆ ಮತ್ತು ಒಂದು ಸ್ಪಷ್ಟ ನೋಟು ಮೊಬ್ನ ಪಾಕೆಟ್ಗೆ ಜಾರುತ್ತದೆ. ಮಾನಸಿಕ ಸಮಸ್ಯೆಗಳಿಗೆ ಸಹಾಯ ಹುಡುಕುವ ಭುಜವು ಕೂಗುವ ಈ ಜಗತ್ತಿನಲ್ಲಿ ಇನ್ನೊಂದು ನಿಶ್ಶಬ್ದ ಜಯ. ಮೊಬ್ಗೆ ದೂರವಾಣಿ ಬರುತ್ತದೆ. ಅವನ ದೂರದ ಸಂಬಂಧಿಯ ಸಹೋದರಿ ಸುಬೋಮಿ ವಿದೇಶದಲ್ಲಿ ಪ್ರವಾಸದಲ್ಲಿ ಇದ್ದಾಳೆ. ಅವನು ಏಕೆ ಮನೆಯಲ್ಲೇ ಬರುವುದಿಲ್ಲ ಎಂದು ಕೇಳುತ್ತಾಳೆ. ಕುಟುಂಬದ ಒತ್ತಡವನ್ನು ಸೂಚಿಸುತ್ತಾಳೆ. ಮೊಬ್ಗೆ ತನ್ನ ಕುಟುಂಬದ ಬಂಧಗಳು ಕಳೆದು ಹೋಗಿರುವಂತೆ ಅನುಭವವಾಗುತ್ತದೆ. ಇದರಿಂದ ಅವನ ಭಾವನಾತ್ಮಕ ಸಮತೋಲನಕ್ಕೆ ಹಾನಿ ಆಗುತ್ತದೆ. ಇದು ಮಹತ್ವದದ್ದು, ಏಕೆಂದರೆ ಅವನ ದಬ್ಬಾಳಿಕೆಯ ಭಾವನೆಗಳು ಶಕ್ತಿಯ ಅತಿವೇಗವನ್ನು ಉಂಟುಮಾಡಬಹುದು. ಶೀಘ್ರದಲ್ಲೇ ಹಿಂತಿರುಗು ಅಣ್ಣ, ನಿನ್ನನ್ನು ನಾವು ಮಿಸ್ ಆಗಿದ್ದೇವೆ. ಲಾಟರಿ ಗೆಲುವಿನ ಬಗ್ಗೆ ಅಚಾನಕ್ ಸಂದೇಶವು ಅವನ ಸಹಪಾಠಿಗಳಲ್ಲಿ ಇನ್ನೊಂದು ಈರ್ಷೆಯ ಪದರವನ್ನು ಸೇರಿಸುತ್ತದೆ. ಒಂದು ರಹಸ್ಯಮಯ ಆನ್ಲೈನ್ ಬಳಕೆದಾರನು ಮೊಬ್ಗೆ ಯಾವ ವೆಬ್ಸೈಟ್ಗಳನ್ನು ಅವನು ಭೇಟಿ ಕೊಡುತ್ತಾನೆ ಎಂದು ಕೇಳಿ ಮೇಲ್ವಿಚಾರಣೆಯ ಸೂಚನೆಯನ್ನು ನೀಡುತ್ತಾನೆ. ಮೊಬ್ಗೆ ಯಾರೋ ಅವನನ್ನು ಶಾಪಿಸಿ ಅವನ ಡಿಜಿಟಲ್ ಅಭ್ಯಾಸಗಳನ್ನು ಗುಪ್ತವಾಗಿ ನೋಡುತ್ತಾರೆ ಎಂದು ಅನುಮಾನ. ಅವನು ಮೂಲವನ್ನು ಹಿಂಬಾಲಿಸಲು ನಿರ್ಧರಿಸುತ್ತಾನೆ, ಇದರಲ್ಲಿ ದೊಡ್ಡ ಶಾಪ ಕೆಲಸ ಮಾಡುತ್ತಿದೆ ಎಂಬ ಭಯ. ಇದನ್ನು ಪರಿಹರಿಸುವುದು ಭವಿಷ್ಯದ ಮಾನಸಿಕ ದಾಳಿಗಳನ್ನು ನಿಲ್ಲಿಸಬಹುದಾದ್ದರಿಂದ ಮಹತ್ವದಾಗಿದೆ. ನಿನ್ನ ಬ್ರೌಸಿಂಗ್ ಅಭ್ಯಾಸಗಳು ಮೇಲ್ವಿಚಾರಣೆಯಲ್ಲಿವೆ. ಆತಂಕದಿಂದ ಮುಕ್ತಿ ಪಡೆದ ಗ್ರಾಹಕ ಮೊಬ್ಗೆ ಧನ್ಯವಾದ ಹೇಳಿ ಅವನ ಸಾಮರ್ಥ್ಯಗಳ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಕ್ಕಾಗಿ ಕ್ಷಮಾಪಣೆ ಕೇಳುತ್ತಾನೆ. ಭವಿಷ್ಯದ ಸಮಸ್ಯೆಗಳಿಗಾಗಿ ಮತ್ತೆ ಬರುತ್ತಾನೆಯೇ ಎಂದು ಕೇಳುತ್ತಾನೆ. ಮೊಬ್ ತಲೆಯಾಡಿಸಿ ಮತ್ತೆ ಸಹಾಯ ಮಾಡಲು ಸಿದ್ಧನಿರುವುದನ್ನು ಸೂಚಿಸುತ್ತಾನೆ. ಇದರಿಂದ ಸಣ್ಣ ಶಾಪ ನಿವಾರಣೆಗಳ ಪುನರಾವರ್ತಿತ ವ್ಯವಹಾರ ಮಾದರಿ ಇನ್ನಷ್ಟು ಬಲಪಡುತ್ತದೆ. ಮೊಬ್ನ ಫೋನ್ ಕಂಪಿಸುತ್ತಿದೆ. ಹೊಸ ಗ್ರಾಹಕ ಬರುತ್ತಿರುವ ಸೂಚನೆ. ರೈಗೆನ್ ಮಿತಕಾಲದ ಅಭಿಯಾನವನ್ನು ಘೋಷಿಸುತ್ತಾನೆ. 3 ದುಷ್ಟ ಆತ್ಮಗಳನ್ನು ಹೊರಹಾಕುವ ಮೊದಲ ನಿಮಿಷ ಉಚಿತ. ಗ್ರಾಹಕರಿಗೆ ಇದನ್ನು ಮಸಾಜ್ ಎಂದು ಕರೆಯಬೇಡಿ, ಶಾಪಮುಕ್ತಿಗೊಳಿಸುವ ಸೇವೆ ಎಂದು ಎಚ್ಚರಿಸಿ. ಪೂರ್ಣ ಸೆಷನ್ಗೆ ಬೆಲೆ ಎಂದು ನಿಗದಿಪಡಿಸುತ್ತಾನೆ. ಸಹಾಯಕನು ಪರಲೌಕಿಕ ಸಲಹೆಗಾಗಿ ಪ್ರತಿ ಗಂಟೆಗೆ ದರವನ್ನು ಉಲ್ಲೇಖಿಸುತ್ತಾನೆ. ಇದರಿಂದ ಅವರ ವ್ಯವಹಾರದ ವಾಣಿಜ್ಯ ಮುಖವು ಸ್ಪಷ್ಟವಾಗುತ್ತದೆ ಮತ್ತು ಇನ್ನಷ್ಟು ಗ್ರಾಹಕರನ್ನು ಆಕರ್ಷಿಸುತ್ತದೆ. ಭಯಭೀತನಾದ ಕಿಶೋರನು ತನ್ನ ಬ್ಯಾಕ್ಪ್ಯಾಕ್ ಅನ್ನು ಹತ್ತಿಕೊಂಡು ಮುಂದೆ ಬರುತ್ತಾನೆ. ಕಿಶೋರರ ಮಾರ್ಗದರ್ಶಕ, ಹಿರಿಯ ಕ್ಲಬ್ ಸದಸ್ಯ, ಮೊಬ್ದ ಮಸಾಜ್ ಶೈಲಿ ಹೊರತಾಳುವ ಕೌಶಲ್ಯದ ಬೆಳವಣಿಗೆಯನ್ನು ಪ್ರಶಂಸಿಸುತ್ತಾನೆ. ಮಾಸ್ಟರು ಸಂಕ್ಷಿಪ್ತವಾಗಿ ಹೇಳುತ್ತಾರೆ, ಶಾಲೆಗಳು ನಿಜವಾದ ಅಪಾಯವನ್ನು ನಿರ್ಲಕ್ಷಿಸುವ ಸುಸ್ತು ವಿದ್ಯಾರ್ಥಿಗಳಿಂದ ತುಂಬಿವೆ. ಅವರು ಮೊಬ್ಗೆ ತನ್ನ ಶಕ್ತಿಯನ್ನು ದುರ್ಬಲರಿಗೆ ಸಹಾಯ ಮಾಡಲು, ಕೇವಲ ಹಣವಲ್ಲ ನಿಜವಾದ ಗೌರವವನ್ನು ಗಳಿಸಲು ಪ್ರೇರೇಪಿಸುತ್ತಾರೆ.
ಅವರು ಒಂದು ಸವಾಲು ಹಾಕುತ್ತಾರೆ, ನಿನ್ನನ್ನು ಸಾಬೀತುಪಡಿಸು. ಮೊಬ್ ನಿಜವಾದ ಯುದ್ಧ ಆರಂಭವಾಗುವ ಮೊದಲು ಇದರಿಂದ ಮೊಬ್ ಸುಲಭ ಕೆಲಸಗಳ ಮತ್ತು ದೊಡ್ಡ ಉದ್ದೇಶದ ನಡುವೆ ಆಯ್ಕೆ ಮಾಡಬೇಕಾಗುತ್ತದೆ. ಮಾಸ್ಟರ್ನ ಸವಾಲು ನೇರವಾಗಿ ಮೊಬ್ದ ಮುಂದಿನ ಕ್ಲಾ ಆರ್ಗನೈಸೇಷನ್ನ ಸ್ಕೌಟ್ ಜೊತೆಗಿನ ಸಂಘರ್ಷಕ್ಕೆ ದಾರಿ ಮಾಡುತ್ತದೆ. ಮೊಬ್ ಶಾಲೆಯ ಮೈದಾನವನ್ನು ಸ್ಕ್ಯಾನ್ ಮಾಡುತ್ತಾನೆ, ನೇಮಕ ಮಾಡಿಕೊಳ್ಳಬಹುದಾದ ಬೇಸರಗೊಂಡ ವಿದ್ಯಾರ್ಥಿಯನ್ನು ಹುಡುಕುತ್ತಾನೆ. ಆತನು ತನ್ನ ಮಾನಸಿಕ ಸ್ಫೋಟ ಮೀಟರ್ ಅನ್ನು ಪರಿಶೀಲಿಸುತ್ತಾನೆ, ಅದು % ಅನ್ನು ತೋರಿಸುತ್ತದೆ. ಕಡಿಮೆ ಓದು. ಇದರಿಂದ ಆತ ಹೊಸ ದೇಹ ಸುಧಾರಣಾ ಕ್ಲಬ್ ಸದಸ್ಯನನ್ನು ನಿಯಂತ್ರಣ ಕಳೆದುಕೊಳ್ಳದೆ ನಿರ್ವಹಿಸಬಹುದೆಂದು ನಿರ್ಣಯಿಸುತ್ತಾನೆ. ಬೇಲಿಯ ಬಳಿ ಆರಾಮವಾಗಿ ಕೂತಿರುವ ಮಗುವಿನ ಬಳಿಗೆ ಹೋಗಿ ಅವನನ್ನು ತರಬೇತಿ ನೀಡಲು ಪ್ರಸ್ತಾಪಿಸಿ ಕ್ಲಬ್ನ ಮುಂದಿನ ವರ್ಕೌಟ್ಗಳ ಬಗ್ಗೆ ತಿಳಿಸುತ್ತಾನೆ. ಮೊಬ್ ಮಸುಕಾದ ಹಾಲ್ವೆಯಲ್ಲಿ ನೆರಳಿನ ಮಾಸ್ಟರ್ನ್ನು ಎದುರಿಸಿ ರಹಸ್ಯಮಯ ಗುರುವನ್ನು, ವಿಶ್ವದ ಮಾನಸಿಕ ಸಮತೋಲನವನ್ನು ಸವಾಲು ಹಾಕುವ ಎಲೈಟ್ ಎಸ್ಪರ್ಗಳ ಗುಪ್ತ ಜಾಲವನ್ನು ಬಹಿರಂಗಪಡಿಸಲು ಬಲವಂತಪಡಿಸುತ್ತಾನೆ. ಮೊಬ್ ತನ್ನ ನಾಜೂಕು ಮಾನವತ್ವವು ಛಿದ್ರವಾಗುತ್ತಿರುವಂತೆ ಅನುಭವಿಸುತ್ತಾನೆ. ಶಾಂತ ಸಾಮಾನ್ಯ ಜೀವನ ಮತ್ತು ಸ್ನೇಹಿತರನ್ನು ರಕ್ಷಿಸುವ ತೀವ್ರ ಆಸೆ ನಡುವೆ ಆಯ್ಕೆ ಮಾಡುತ್ತಾ ಹಣಕ್ಕಿಂತ ದೊಡ್ಡ ಉದ್ದೇಶಕ್ಕಾಗಿ ತನ್ನ ಸ್ವಯಂ ನಿರ್ಧರಿತ ಸಾಮಾನ್ಯತೆಯನ್ನು ಕಳೆದುಕೊಳ್ಳುವ ಅಪಾಯವನ್ನು ಸ್ವೀಕರಿಸುತ್ತಾನೆ. ಮಾಸ್ಟರ್ನು ಕೊಟ್ಟ ಕೊನೆಯ ಎಚ್ಚರಿಕೆ, ಬಲವರ್ಧಿತವಾಗುತ್ತಿರುವ ಕಾಣದ ಅಪಾಯವು ತಕ್ಷಣವೇ ಹತ್ತಿರ ಬರುತ್ತಿದೆ, ಮೊಬ್ದ ಮೇಲೆ ನೆಟ್ಟಿದೆ. ದೇಹ ಸುಧಾರಣಾ ಕ್ಲಬ್ನ ವಿಧಿ ಮತ್ತು ಬಿಗುಲಾಗಿ ಬರಲು ತೊಡಗಿರುವ ಎಸ್ಪರ್ಗಳ ಬ್ಯಾಂಡ್ ವಿಪತ್ತುಗಳ ಅಂಚಿನಲ್ಲಿ ಕಂಪಿಸುತ್ತಿದೆ. ಈ ಚಾನೆಲ್ ಸಾಮಾನ್ಯ ಪ್ರೇಕ್ಷಕರಿಗಾಗಿ ಅಲ್ಲ, ಕತೆಗೆ ನಿಜವಾಗಿಯೂ ಆಸಕ್ತಿ ಇರುವವರಿಗಾಗಿ. ಮನ್ವಾ ವಿತ್ ಹರಿಯನ್ನು ಸಬ್ಸ್ಕ್ರೈಬ್ ಮಾಡಿ. ನೀನು ವಿದ್ಯಾರ್ಥಿ ಮಂಡಳಿ ಟೆಲಿಪತಿ ಕ್ಲಬ್ ಅನ್ನು ನಾಶ ಮಾಡುವುದನ್ನು ನೋಡುವಾಗ ಎಲ್ಲವೂ ಅಸ್ಥಿರವಾಗುತ್ತದೆ. ಕುರತ ಆತಂಕದಿಂದ ಕೂಗಿ ಅಧ್ಯಕ್ಷರು ರಾಜೀನಾಮೆ ನೀಡಿದ ನಂತರ ಕೇವಲ 4 ಸದಸ್ಯರು ಮಾತ್ರ ಉಳಿದಿದ್ದಾರೆ ಎಂದು ಹೇಳುತ್ತಾನೆ. ಕ್ಲಬ್ ಅನ್ನು ಜೀವಂತವಾಗಿಡಲು ಹೊಸ ಅಧ್ಯಕ್ಷರನ್ನು ಬೇಡಿಕೊಳ್ಳುತ್ತಾನೆ. ಹೊಸ ಸದಸ್ಯರನ್ನು ತ್ವರಿತವಾಗಿ ಹುಡುಕದಿದ್ದರೆ ಕ್ಲಬ್ನ ಅಸ್ತಿತ್ವವೂ ನಾಶವಾಗುತ್ತದೆ. ನಮಗೆ ಈಗಲೇ ನಾಯಕನ ಅಗತ್ಯ. ಕುರತಾದ ಮುಂದಿನ ಕ್ರಮವೆಂದರೆ ಸೇರಲು ಸಿದ್ಧರಾಗಿರುವ ಯಾರನ್ನಾದರೂ ಹುಡುಕುವುದು. ಕುರಟ ಘೋಷಿಸುತ್ತಾನೆ, ಅವರ ಜೀವನಗಳು ಇದಕ್ಕೆ ಅವಲಂಬಿತವಾಗಿರುವಂತೆ ಹೊಸ ಸದಸ್ಯರನ್ನು ನೇಮಿಸಿಕೊಳ್ಳುವುದನ್ನು ಹೊರತುಪಡಿಸಿ ಬೇರೆ ಆಯ್ಕೆಯಿಲ್ಲ ಎಂದು. ಅವರು ಉಳಿದ ಕ್ಲಬ್ ಸದಸ್ಯರನ್ನು ಪ್ರೇರೇಪಿಸಿ ಹಾಲ್ವೇನಲ್ಲಿ ಸಾಧ್ಯವಾದ ನೇಮಕಾತಿಗಳನ್ನು ಹುಡುಕುವಂತೆ ಹಂಚಿಕೆ ಮಾಡುತ್ತಾರೆ. ತಾಜಾ ಮುಖಗಳಿಲ್ಲದೆ ಕ್ಲಬ್ ಮುಚ್ಚಲ್ಪಡುವುದು ಎಂಬ ತುರ್ತು ಸೂಚನೆ ಸ್ಪಷ್ಟವಾಗಿದೆ. ಯಾರನ್ನಾದರೂ ಹುಡುಕಿ ಆಸಕ್ತಿ ತೋರಿಸುವ ಯಾವುದೇ ಸೂಚನೆ. ಅವರ ಮೊದಲ ಗುರಿ ಟಕೆನಾಕಾಗಿರುವ ಸಾಧ್ಯತೆಯಿರುವ ಬಾಗಿಲು. ಹಾಲ್ವೆಯಿಂದ ಮೃದು ತಟ್ಟುವ ಧ್ವನಿ ಕೇಳಿಸಿತು. ಕುರತ ಬಾಗಿಲನ್ನು ತೆರೆಯುವಾಗ ನರ್ವಸ್ ಆಗಿರುವ ವಿದ್ಯಾರ್ಥಿಯನ್ನು ನೋಡುತ್ತಾನೆ. ಕುರತ ತಕ್ಷಣವೇ ಹಠಾತ್ ಕಿರುಚಿ, ಸಭೆ ನಡೆಸಲು ಅನುಮತಿ ಕೊಡಲಾಗಿಲ್ಲದರಿಂದ ಅವರಿಗೆ ಯಾವುದೇ ಚಟುವಟಿಕೆ ವರದಿಗಳಿಲ್ಲ ಎಂದು ಹೇಳುತ್ತಾನೆ. ಕೌನ್ಸಿಲ್ದ ದಾವೆಯನ್ನು ಅವನಿಗೆ ಅಸಭ್ಯ ಎಂದು ಕರೆಯುತ್ತಾನೆ. ತೊಕುಗಾವ ಕೇವಲ ಆಂಗೆ ಎಂದು ಮೌನವಾಗಿ ಗುಸುಗುಸು ಮಾಡುತ್ತಾನೆ. ಈ ಮಾತುಕತೆ ಕೌನ್ಸಿಲ್ದ ನಿರ್ಲಿಪ್ತತೆಯನ್ನು ಮತ್ತು ಕ್ಲಬ್ನ ನಿರಾಶೆಯನ್ನು ಬಹಿರಂಗಪಡಿಸುತ್ತದೆ. ನಮಗೆ ವರದಿಗಳು ಇಲ್ಲ, ಏಕೆಂದರೆ ನಮಗೆ ಯಾವುದೇ ವರದಿಗಳು ಬಂದಿಲ್ಲ. ಕ್ಲಬ್ನ ಮೌನವು ಕೌನ್ಸಿಲ್ನ ಕೋಪವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಕುರತ ಪರಿಸ್ಥಿತಿಯನ್ನು ಅಸ್ವೀಕಾರ್ಯ ಎಂದು ಘೋಷಿಸುತ್ತಾನೆ. ಕ್ಲಬ್ ಹೋರಾಟವಿಲ್ಲದೆ ಅಡಗುವುದಿಲ್ಲ ಎಂದು ವಾಗ್ದಾನ ಮಾಡುತ್ತಾನೆ. ಅವನು ಸಮಯ ಮೀರಿಸುವ ದಿನಾಂಕ ಸಮೀಪಿಸುತ್ತಿದೆ ಮತ್ತು ಕ್ಲಬ್ ಈಗಲೇ ಸದಸ್ಯರನ್ನು ಸೇರಿಸಿಕೊಳ್ಳಬೇಕು, ಇಲ್ಲದಿದ್ದರೆ ಮುಚ್ಚಲ್ಪಡುತ್ತದೆ ಎಂದು ತಿಳಿದಿದ್ದಾನೆ. ಕೌನ್ಸಿಲ್ ಪ್ಲಗ್ ಅನ್ನು ಎಳೆಯುವಂತೆ ತಯಾರಿ ಮಾಡಿಕೊಳ್ಳುವಾಗ ತುರ್ತುಭಾವ ಹೆಚ್ಚುತ್ತದೆ. ಅದು ಅಸ್ವೀಕಾರ್ಯ. ಮ್ಯಾನ್ವಾ ವಿತ್ ಹರಿ ಅನ್ನು ಚಂದಾದಾರರಾಗಿ ಉಳಿಸಿಕೊಳ್ಳಿ, ಇಲ್ಲದಿದ್ದರೆ ಶೃಂಗಾರವನ್ನು ಕಳೆದುಕೊಳ್ಳುವಿರಿ. ಮುಂದಿನ ಹೆಜ್ಜೆ ಕುರತಾದ ಕೊನೆಯ ಕ್ಷಣದ ನೇಮಕಾತಿ ಕೌಶಲ್ಯವನ್ನು ಪರೀಕ್ಷಿಸುವುದು. ನೀನು ಕುರತ ಕೂಗುತ್ತಿರುವುದನ್ನು ಕೇಳುತ್ತೀಯಾ? ಕೌನ್ಸಿಲ್ ನಾಳೆ ಟೆಲಿಪತಿ ಕ್ಲಬ್ ಅನ್ನು ಮುಚ್ಚಿ ಹಾಕುವುದನ್ನು ಈಗಲೇ ಸದಸ್ಯರನ್ನು ಪಡೆಯದಿದ್ದರೆ. ವಿದ್ಯಾರ್ಥಿ ಮಂಡಳಿಯ ಅಧ್ಯಕ್ಷರು ಕ್ಲಬ್ ಕೊಠಡಿಗೆ ಹೊಡೆದು ಬರುತ್ತಾ ಇನ್ನಷ್ಟು ಸಹಿಸಿಕೊಳ್ಳಲಾಗುವುದಿಲ್ಲ ಎಂದು ಕೂಗುತ್ತಾರೆ ಮತ್ತು ಕ್ಲಬ್ ಅನ್ನು ಮುಚ್ಚಿಬಿಡುವುದಾಗಿ ಘೋಷಿಸುತ್ತಾರೆ. ಕುರತ ಶಾಂತವಾಗಿರಲು ಪ್ರಯತ್ನಿಸಿ ಅಧ್ಯಕ್ಷರಿಗೆ ಕ್ಷಣಕಾಲ ಕಾಯುವಂತೆ ಹೇಳುತ್ತಾರೆ. ಮುಖ ಕೆಂಪಾಗಿರುವ ಅಧ್ಯಕ್ಷರು ಅಸಂಗತವಾಗಿ ಕೂಗುತ್ತಾ ಆ ಗೂಯಿ ಎಂಬ ಗೊಂದಲದ ಮಾತುಗಳನ್ನು ಹೊರಹಾಕುತ್ತಾರೆ. ಕುರತಾದ ಶಾಂತ ಸ್ವಭಾವವು ಪರಿಸ್ಥಿತಿಯನ್ನು ಪತನಕ್ಕೆ ತಳ್ಳುವುದನ್ನು ತಡೆಯುತ್ತದೆ. ಕುರತ ನಂತರ ಮಂಡಳಿಯ ಧೈರ್ಯವನ್ನು ಪುನಃ ಪಡೆಯಲು ಒಂದು ತೀವ್ರ ಯೋಜನೆಯನ್ನು ಪ್ರಸ್ತಾಪಿಸುತ್ತಾನೆ. ಕುರಾಟ ಕೌನ್ಸಿಲ್ ಸದಸ್ಯರಿಗೆ ತರಗತಿಗೆ ಮುನ್ನ ಹೊಸ ನೇಮಕಾತಿ ಹುಡುಕುವುದು ಅಸಾಧ್ಯವೆಂದು ಹೇಳುತ್ತಾನೆ.
ಅವರು ಕ್ಲಬ್ ತೊರೆದಂತಿದೆ ಎಂದು ಒಪ್ಪಿಕೊಳ್ಳುತ್ತಾರೆ, ಆದರೆ ಹೋರಾಟವಿಲ್ಲದೆ ಹೊರಡುವುದಿಲ್ಲ ಎಂದು ಕೂಡ ಹೇಳುತ್ತಾರೆ. ಕ್ಲಬ್ ಅಪ್ರಚಲಿತವಾಗಿದ್ದರೂ ಈಗ ಸದಸ್ಯರನ್ನು ಆಕರ್ಷಿಸಲು ಇನ್ನೂ ಒಂದು ಅವಕಾಶವಿದೆ ಎಂದು ಅವರು ವಾದಿಸುತ್ತಾರೆ. ಈ ಪ್ರಾಮಾಣಿಕತೆ ಅವರಿಗೆ ಇನ್ನೂ ಕೆಲವು ನಿಮಿಷಗಳ ಕಾಲ ಕ್ರಮ ಕೈಗೊಳ್ಳಲು ಸಮಯ ನೀಡುತ್ತದೆ. ಅವರು ಕೊನೆಯ ಕ್ಷಣದ ಸ್ವಯಂ ಸೇವಕರನ್ನು ಹುಡುಕಲು ಹಾಲ್ವೆಗೆ ತುರ್ತಾಗಿ ಓಡುತ್ತಾರೆ. ಕ್ಲಬ್ಬಿನ ಟೈಬ್ರೇಕ್ ಮತದಾನವು ಪ್ರಾಯ ಮುಗಿದಿದೆ ಮತ್ತು ಫಲಿತಾಂಶಗಳು ನಿರಾಶಾಜನಕವಾಗಿವೆ. ಕುರಟ ಅವರ ಧ್ವನಿ ಬಿರುಕು ಬಿದ್ದು ಅಧ್ಯಕ್ಷರು ನಿರಾಶರಾಗಿದ್ದಾರೆ ಎಂದು ಘೋಷಿಸುತ್ತಾನೆ. ಆತ ಸುತ್ತು ನೋಡುತ್ತಾನೆ, ಕಣ್ಣುಗಳು ವಿಶಾಲವಾಗಿ ಯಾರಾದರೂ ಸೇರಲು ವಿನಂತಿಸುತ್ತಾನೆ. ಮೂಲೆಗಿರುವ ಮೌನ ವಿದ್ಯಾರ್ಥಿ ಉಸಿರಿನಲ್ಲೇ ಎಂದು ಗುಸುಗುಸು ಮಾಡುತ್ತಾನೆ. ಕುರಟಾವನ್ನು ಗೊಂದಲಗೊಳಿಸುವ ಒಂದು ರಹಸ್ಯ ಟಿಪ್ಪಣಿ. ಆ ವಿಚಿತ್ರ ಹೇಳಿಕೆ ಮರೆಮಾಡಿದ ಟೈಮರ್ ಅಥವಾ ಗುಪ್ತ ಅಂಕಗಳ ಸೂಚನೆ ನೀಡುತ್ತದೆ. ಕೌನ್ಸಿಲ್ದ ಅಂತಿಮ ದಿನಾಂಕ ಹತ್ತಿರವಾಗುವಂತೆ ತೀವ್ರತೆಯನ್ನು ಹೆಚ್ಚಿಸುತ್ತದೆ. ಆ ರಹಸ್ಯ ಕ್ಲಬ್ನು ಉಳಿಸುವ ಕೀಲಿ ಆಗಿರಬಹುದು. ಕುರತ ವಿದ್ಯಾರ್ಥಿಯೊಬ್ಬನು ತನ್ನ ಅಜ್ಜಿಯ ಹೆಸರಿನಂತಿರುವ ಹೆಸರನ್ನು ಮೌನವಾಗಿ ಉಚ್ಚರಿಸುತ್ತಿರುವುದನ್ನು ಕೇಳುತ್ತಾನೆ. ಅವನು ಆಶ್ಚರ್ಯದಿಂದ ನೋಡುವನು, ನಂತರ ತನ್ನ ಗಡಿಯಾರವನ್ನು ಪರಿಶೀಲಿಸುತ್ತಾನೆ. ಕ್ಲಬ್ನ ಗಡುವು ಹತ್ತಿರ ಬರುತ್ತಿದೆ. ವಿದ್ಯಾರ್ಥಿ ಮಂಡಳಿ ಟೆಲೆಪತಿ ಕ್ಲಬ್ ಅನ್ನು ಮುಚ್ಚುವ ಮೊದಲು ಕೇವಲ 30 ನಿಮಿಷಗಳೇ ಉಳಿದಿವೆ. ಕುರತ ತಕ್ಷಣವೇ ಸದಸ್ಯರ ಪಟ್ಟಿಯನ್ನು ಪೂರೈಸಬೇಕೆಂದು ಅರಿತುಕೊಳ್ಳುತ್ತಾನೆ, ಇಲ್ಲವಾದರೆ ಕ್ಲಬ್ದ ಬಜೆಟ್ ಮತ್ತು ಕೊಠಡಿ ಕಳೆದುಕೊಳ್ಳುತ್ತದೆ. ಗಂಟೆ ಮುಗಿಯುವ ಮೊದಲು ಸಹಿ ಮಾಡಲು ಇಚ್ಛಿಸುವ ಯಾರನ್ನಾದರೂ ಹುಡುಕುವಲ್ಲಿ ಅವನು ಹತಾಶೆಯಿಂದ ಓಡಾಡುತ್ತಾನೆ. ಕುರಟ ಒಂದು ಫ್ಲೈಯರ್ ಅನ್ನು ಹಿಡಿದು ಕಿರುಚುತ್ತಾನೆ. ಗೊಂದಲದಲ್ಲಿರುವ ಮೊದಲ ವರ್ಷದ ವಿದ್ಯಾರ್ಥಿಯನ್ನು ತಕ್ಷಣವೇ ಟೆಲಿಪತಿ ಕ್ಲಬ್ಗೆ ಸೇರಿಸಿಕೊಳ್ಳುವಂತೆ ಬೇಡಿಕೊಳ್ಳುತ್ತಾನೆ. ವಿದ್ಯಾರ್ಥಿ ಮಂಡಳಿಯು ನಿಗದಿಪಡಿಸಿದ ಮತ್ತು ನಿಮಿಷದ ಸಮಯಮಿತಿಯ ವಿರುದ್ಧ ಓಡಾಡುತ್ತಾ ಆತನು ಕಂಪಿಸುತ್ತಾನೆ. ಕ್ಲಬ್ದ ವಿನಾಶ ಮತ್ತು ತನ್ನ ವಿಶ್ವಾಸಾರ್ಹತೆ ಕುಸಿಯುವ ಭಯದಿಂದ ವಿಫಲವಾದರೆ ತನ್ನ ಅಜ್ಜಿಯ ಹೆಸರಿನ ಕ್ಷಣಿಕ ದೃಶ್ಯವು ಅವನನ್ನು ಹಿಂಬಾಲಿಸುತ್ತಾ ವೈಯಕ್ತಿಕ ಮುನ್ನಡೆ ಅಥವಾ ವಿನಾಶಕಾರಿ ನಷ್ಟವನ್ನು ವಾಗ್ದಾನ ಮಾಡುತ್ತದೆ. ಗಡಿಯಾರವು ಟಿಕ್ ಟಿಕ್ ಎಂದು ಕೌಂಟುಡುತ್ತಿದೆ. ಸಮಿತಿಯ ಕಾರ್ಯನಿರ್ವಾಹಕರು ಉದಯಿಸುತ್ತಿರುವಾಗ ಹೊಸಬನು ಸಂಶಯಿಸುತ್ತಾನೆ ಮತ್ತು ಹಾಲ್ವೆ ಅಸ್ಪಷ್ಟತೆಯ ಗರ್ಜನೆಯಲ್ಲಿ ಕಂಪಿಸುತ್ತಿದೆ. ಕ್ಲಬ್ ಉಳಿಯುತ್ತದೆಯೋ ಇಲ್ಲದೆಯೋ, ಮುಂಬರುವ ಲಾಕ್ಡೌನ್ನ ನೆರಳಿನಲ್ಲಿ ಕುಸಿಯುತ್ತದೆಯೋ ಎಂಬ ಅನಿಶ್ಚಿತತೆಯಿಂದ ನಿಮ್ಮ ಬೆಂಬಲವು ನೀವು ತಿಳಿದಿರುವುದಕ್ಕಿಂತ ಹೆಚ್ಚು ಮಹತ್ವದ್ದಾಗಿದೆ. ಮಾನ್ವ ವಿತ್ ಹರಿ ಚಾನೆಲ್ಗೆ ಚಂದಾದಾರರಾಗಿ ನಿಜವಾದ ಏನಾದರೂ ಭಾಗವಾಗಿರಿ. ಮಾನಸಿಕ ಶಕ್ತಿಯು ವಾಸ್ತವಿಕತೆಯನ್ನು ಒಡೆದುಹಾಕುತ್ತದೆ ಮತ್ತು ಶಾಲೆಯ ಮೌನವು ಉತ್ಸಾಹಭರಿತ ಬೇಡಿಕೆಗಳಾಗಿ ಉಬ್ಬುತ್ತದೆ. ಟೆಲಿಪತಿ ಕ್ಲಬ್ನ ಉಪಾಧ್ಯಕ್ಷ ಟೊಕುಗಾವಾ ತಕ್ಷಣ ಇನ್ನೊಬ್ಬ ಸದಸ್ಯನನ್ನು ಸೇರಿಸದಿದ್ದರೆ ಕ್ಲಬ್ನ್ನು ವಿಸರ್ಜಿಸಲಾಗುತ್ತದೆ ಎಂದು ಘೋಷಿಸುತ್ತಾನೆ. ಕ್ಲಬ್ ಸದಸ್ಯರು ಸೇರಿ ಮೊಬ್ ಕಾಗೆಯಾಮವನ್ನು ತಮ್ಮ ಕೊನೆಯ ಆಶೆಯಾಗಿ ಸೂಚಿಸುತ್ತಾರೆ. ಅವರು ಅವನನ್ನು ಸೇರಿಕೊಳ್ಳುವಂತೆ ಬೇಡಿಕೊಳ್ಳುತ್ತಾರೆ, ಕ್ಲಬ್ನು ನಾಶದಿಂದ ರಕ್ಷಿಸಲು. ಟೊಕುಗಾವಾದ ಕೊನೆಯ ದಿನಾಂಕ ಸಮೀಪಿಸುತ್ತಿದೆ ಮತ್ತು ಮೊಬ್ನ ನಿರ್ಧಾರವು ಮುಂದಿನ ದೃಶ್ಯವನ್ನು ನಿರ್ಧರಿಸುತ್ತದೆ. ವಿದ್ಯಾರ್ಥಿಗಳು ಮೊಬ್ಬನ್ನು ಸುತ್ತುವರೆದಂತೆ ಕೂಗಿ ದಯವಿಟ್ಟು ಎಂದು ಕಿರುಚಿ ಫಾರ್ಮ್ಗಳನ್ನು ಹಾರಿಸುತ್ತಾರೆ. ಅವರು ಮಾತುಗಳಲ್ಲಿ ಅಲೆಯುವಂತೆ ಅವನು ಸೇರಿದರೆ ಏನೇನು ಮಾಡುತ್ತೇನೆ ಎಂದು ವಾಗ್ದಾನ ಮಾಡುತ್ತಾರೆ. ಮೊಬ್ ಶಾಂತ ಮುಖದೊಂದಿಗೆ ನೋಡುವನು. ಮತ್ತೊಂದೆಡೆ ಕ್ಲಬ್ ಸದಸ್ಯರು ಕಾಗದ ಪತ್ರಗಳನ್ನು ಪೂರೈಸಲು ಹಗ್ಗ ಹೊಡೆಯುತ್ತಾರೆ. ಅವರ ಹತಾಶೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಕ್ಲಬ್ನ್ನು ಬದುಕುಳಿಸಿಕೊಳ್ಳಲು ಫಾರ್ಮ್ಗಳು ಪೂರ್ಣಗೊಳ್ಳಬೇಕು. ಅಧ್ಯಕ್ಷರು ಹಸ್ತಕ್ಷೇಪಿಸಿ ಮೊಬ್ದ ಖ್ಯಾತಿ ಏಕೆ ಮಹತ್ವದ್ದೆಂದು ಬಹಿರಂಗಪಡಿಸಲು ಸಿದ್ಧರಾಗಿದ್ದಾರೆ. ಕ್ಲಬ್ ಅಧ್ಯಕ್ಷರು ಮೊಬ್ ಹಿಂದೆ ಪ್ರಖ್ಯಾತ ವಿದ್ಯಾರ್ಥಿ ಆಗಿ ಭೂತಗಳನ್ನು ಹೊರಹಾಕುವ ಎಂದು ಹೇಳಿದನು ಎಂದು ಘೋಷಿಸುತ್ತಾರೆ. ಕ್ಲಬ್ ಒಬ್ಬ ಸಣ್ಣ ಕೊಠಡಿಯಲ್ಲಿ ಸೇರಿ ಅತಿರೇಕದ ತರಬೇತಿಯನ್ನು ಪ್ರಾರಂಭಿಸುತ್ತದೆ. ಅವರು ಅರ್ಥಹೀನ ಮಂತ್ರೋಚ್ಚಾರ ಮತ್ತು ಪರಸ್ಪರದ ಭುಜಗಳನ್ನು ತಟ್ಟುವ ಮೂಲಕ ಟೆಲೆಪತಿ ಪಡೆಯುತ್ತಿದ್ದಾರೆ ಎಂದು ಹೇಳುತ್ತಾರೆ. ಟೊಕುಗಾವಾ ಕಣ್ಣು ತಿರುಗಿಸಿ ಈ ವ್ಯಾಯಾಮವನ್ನು ಪೂರ್ಣವಾಗಿ ಮೂರ್ಖತನ ಎಂದು ಕರೆದನು. ಆದರೂ ಸದಸ್ಯರು ಯಾವುದೇ ಪ್ರಯತ್ನವು ಮೊಬ್ ಅನ್ನು ಪ್ರಭಾವಿಸುವುದೆಂದು ಆಶಿಸಿ ಆ ಕ್ರಮವನ್ನು ಅನುಸರಿಸುತ್ತಾರೆ. ಅವರ ಈ ಅಸಂಬದ್ಧ ಅಭ್ಯಾಸವು ನಿಜವಾದ ಪ್ರದರ್ಶನಕ್ಕೆ ವೇದಿಕೆಯನ್ನು ನಿರ್ಮಿಸುತ್ತದೆ. ಕ್ಲಬ್ನ ಅಧ್ಯಕ್ಷರು ಮೊಬ್ನ್ನು ತನ್ನ ಮನಸ್ಸಿನಿಂದ ಭಾರೀ ಕ್ರೀಡಾ ಟ್ರೋಫಿಯನ್ನು ಎತ್ತುವಂತೆ ಬಲವಂತಪಡಿಸುತ್ತಾರೆ. ಗುಂಪನ್ನು ಬ್ರಾಸ್ ಟೆಲಿಪತಿ ಬ್ಯಾಂಡ್ ಕ್ಲಬ್ ಎಂದು ಕರೆಯುತ್ತಾರೆ. ಮೊಬ್ ಅನುಸರಿಸುತ್ತಾನೆ. ಟ್ರೋಫಿ ಹಾರುತ್ತದೆ ಮತ್ತು ವಿದ್ಯಾರ್ಥಿಗಳು ಉಸಿರೆಳೆದಂತೆ ನುಗ್ಗುತ್ತಾರೆ. ಹಿರಿಯ ಸದಸ್ಯರು ಮೊಬ್ನ್ನು ಟೀಕಿಸಿ ಅವನ ಶಕ್ತಿಗಳನ್ನು ನಿಜವಾದ ಭೂತ ವಿಧ್ವಂಸಗಳ ಬದಲು ಸಣ್ಣ ಶಾಲಾ ಪ್ರದರ್ಶನದಲ್ಲಿ ವ್ಯರ್ಥ ಮಾಡಲಾಗುತ್ತಿದೆ ಎಂದು ಹೇಳುತ್ತಾರೆ. ಮೊಬ್ ತನ್ನ ಭಾಗವಹಿಸುವಿಕೆಯು ಗುರು ಜೊತೆಗಿನ ಸಮಯವನ್ನು ಕಳೆದುಕೊಳ್ಳುವ ಸಾಧ್ಯತೆಯಿದೆ ಎಂಬ ಅರಿವು ಬಂದಂತೆ ಒತ್ತಡ ತೀವ್ರಗೊಳ್ಳುತ್ತದೆ. ಕ್ಲಬ್ ಅಧ್ಯಕ್ಷರು ತರಗತಿಯ ನಂತರ ಮೊಬ್ನ್ನು ಉಳಿದು ಸಹಾಯ ಮಾಡಲು ವಿನಂತಿಸುತ್ತಾರೆ.
ಅವರು ಸೋಡಾ ಹಾಗೂ ಕೊನೆಗೂ ಏನಾದರೂ ಉಪಯುಕ್ತವಾದ ಮಾಡಲು ಅವಕಾಶ ಎಂದು ಭರವಸೆ ನೀಡುತ್ತಾರೆ. ಮೊಬ್ ಸಂಕುಚಿತನಾಗುತ್ತಾನೆ, ತನ್ನ ಶಕ್ತಿಯನ್ನು ಸಣ್ಣ ಕೆಲಸಗಳಿಗೆ ಬಳಸುವ ಬಗ್ಗೆ ತನ್ನ ಸ್ವಂತ ಸಂಶಯಗಳನ್ನು ನೆನೆಸಿಕೊಳ್ಳುತ್ತಾನೆ. ಅಧ್ಯಕ್ಷರ ಈ ನಿಸ್ಸಹಾಯ ಬೇಡಿಕೆ ಕ್ಲಬ್ಗೆ ನಿಜವಾದ ಮಾನಸಿಕ ಶಕ್ತಿಯು ಎಷ್ಟು ಅಗತ್ಯವಿದೆ ಎಂಬುದನ್ನು ಹೈಲೈಟ್ ಮಾಡುತ್ತದೆ. ಇರಲಿ ಮೊಬ್, ಇಂದು ರಾತ್ರಿ ನಮಗೆ ನಿನ್ನ ಅಗತ್ಯವಿದೆ. ಟೊಕುಗಾವಾ ಇನ್ನಷ್ಟು ಕಠಿಣ ಪ್ರಸ್ತಾಪದೊಂದಿಗೆ ಹಸ್ತಕ್ಷೇಪಿಸುತ್ತಾನೆ. ಟೊಕುಗಾವಾ ಉಪಾಧ್ಯಕ್ಷ ಹುದ್ದೆ ವಿಫಲವಾದರೆ ಕಳೆದುಕೊಳ್ಳುವಂತೆ ಘೋಷಿಸುತ್ತಾನೆ. ಅವರು ಕೂಗುತ್ತಾರೆ, ಮೊಬ್ ತಕ್ಷಣ ಸೇರದಿದ್ದರೆ ಕ್ಲಬ್ನ್ನು ವಿಲೀನಗೊಳಿಸಲಾಗುತ್ತದೆ ಎಂದು. ತುರ್ತು ಭಾವ ಹೆಚ್ಚುತ್ತದೆ ಮತ್ತು ವಿದ್ಯಾರ್ಥಿಗಳು ತಮ್ಮ ಸಾಮಗ್ರಿಗಳನ್ನು ಸಂಗ್ರಹಿಸಲು ಓಡಾಡುತ್ತಾರೆ. ಈ ಕ್ಷಣವು ಕ್ಲಬ್ನ್ನು ನಿಜವಾದ ಮಿಷನ್ ಕಡೆಗೆ ಒತ್ತುತ್ತದೆ. ಮೊಬ್ ಇಲ್ಲ, ಕ್ಲಬ್ ಇಲ್ಲ, ಕಥೆಯ ಅಂತ್ಯ. ಅವರು ವಾದಿಸುತ್ತಿರುವ ಕ್ಷಣದಲ್ಲಿ ಒಂದು ರಹಸ್ಯ ಮಾಸ್ಟರ್ ಪ್ರತ್ಯಕ್ಷವಾಗುತ್ತಾನೆ. ಮಾಸ್ಟರ್ ಹಿರಿಯ ಸದಸ್ಯರು ನಿರೀಕ್ಷೆಗಿಂತ ವೇಗವಾಗಿ ಬರುತ್ತಾರೆ. ಅವರು ಟೊಕುಗಾವಾಕ್ಕೆ ತಲೆಯಾಡಿಸಿ ನಂತರ ಗಂಭೀರ ಮುಖಭಾವದಿಂದ ಮೊಬ್ನ್ನು ನೋಡುವರು. ಮಾಸ್ಟರ್ ಮುಂದೆ ಹೆಜ್ಜೆ ಇಟ್ಟು ಟೊಕುವಾಕಾಗೆ ತಲೆಯಾಡಿ ನಂತರ ಕ್ಲಬ್ಗೆ ಮುಚ್ಚಿದ ಲಿಫಾಫಾ ನೀಡುತ್ತಾನೆ. ಅವನು ಮೊಬ್ ಕಡೆ ಗಂಭೀರ ಅಭಿವ್ಯಕ್ತಿಯೊಂದಿಗೆ ನೋಡುವನು. ಲಿಫಾಫಾ ಒಂದು ಕಾರ್ಯವನ್ನು ಒಳಗೊಂಡಿದೆ ಎಂದು ಸೂಚಿಸುತ್ತಾನೆ. ಕ್ಲಬ್ ಸದಸ್ಯರು ಉಸಿರೆಳೆದರು. ಲಿಫಾಫಾ ಅವರಿಗೆ ನಿಜವಾದ ಉದ್ದೇಶ ನೀಡಬಹುದು ಎಂದು ಅರಿತುಕೊಂಡು, ಈ ಕ್ಷಣವು ಕ್ಲಬ್ ಅನ್ನು ಹಾಸ್ಯದಿಂದ ನಿಜವಾದ ಗುಂಪುಗೆ ಪರಿವರ್ತಿಸಬಹುದು. ಲಿಫಾಫಾದ ವಿಷಯಗಳು ಮೊಬ್ ಅನ್ನು ಮೊದಲ ಶಾಲಾ ಮಟ್ಟದ ಭೂತದ್ರೋಣೆಗೆ ಬಲವಂತಪಡಿಸುತ್ತವೆ. ಕ್ಲಬ್ ಸದಸ್ಯರು ಮೊಬ್ಗೆ ಏನು ಮಾಡಲು ಇಷ್ಟವಿದೆ ಎಂದು ಕೇಳುತ್ತಾರೆ. ಎಲ್ಲರಿಗೂ ಒಂದು ಉದ್ದೇಶವಿದೆಯೇ ಎಂದು ಅವರು ಆಲೋಚಿಸುತ್ತಾರೆ. ಮೊಬ್ ಮೌನವಾಗಿಯೇ ಖಾಲಿ ಕೊಠಡಿಗೆ ನೋಡುವನು. ಈ ಪ್ರಶ್ನೆ ಅವನನ್ನು ತನ್ನ ದಿಕ್ಕುಹೀನತೆಯನ್ನು ಎದುರಿಸಲು ಒತ್ತಡ ಹಾಕುತ್ತದೆ. ಇದರಿಂದ ಅವನು ಕ್ಲಬ್ಗೆ ಸೇರುವುದೋ ಇಲ್ಲವೋ ನಿರ್ಧರಿಸಬಹುದು. ಟೊಕುಗಾವಾ ಮುಂದೆ ಬಂದು ಒತ್ತಡ ಇನ್ನಷ್ಟು ಹೆಚ್ಚುತ್ತದೆ. ತರಗತಿಯ ನಂತರ ಕೈ ಹಿಡಿದು ಮನೆಗೆ ಹೋಗುವ ಬಗ್ಗೆ ವಿದ್ಯಾರ್ಥಿ ಹೇಳುತ್ತಾನೆ. ಬಾಲ್ಯದ ಸಮಯದಲ್ಲಿ ಹತ್ತಿರದ ಬಂಧನಕ್ಕಾಗಿ ಇಚ್ಛಿಸಿದ ಕನಸನ್ನು ನೆನೆದು ಮಾಸ್ಟರ್ ಒಂದು ಮುಚ್ಚಿದ ಲೆಟರ್ನ್ನು ಕ್ಲಬ್ನ ಕೈಗಳಿಗೆ ತುಣುಕು ಹಾಕುತ್ತಾನೆ. ಅದರ ಭಯಾನಕ ಭಾರವು ಮೊಬ್ನು ಅವರ ಪೀಠದ ಮೇಲಿಂದ ತೇಲುವ ಭಯಾನಕ ಆತ್ಮವನ್ನು ಎದುರಿಸಲು ಬೇಡಿಕೊಳ್ಳುತ್ತದೆ. ಗುಂಪು ತನ್ನ ಉದ್ದೇಶವನ್ನು ಅಂಚಿನಲ್ಲೇ ತೂಗುತ್ತಿರುವಂತೆ ಅನುಭವಿಸುತ್ತಾನೆ. ಕ್ಲಬ್ನ ಆಶೆ ಮತ್ತು ಸುಬೋನ ಸ್ವೀಕಾರವು ಅವನ ಕಂಪಿಸುತ್ತಿರುವ ದೃಢನಿಶ್ಚಯದ ಮೇಲೆ ಅವಲಂಬಿತವಾಗಿರುವಂತೆ ಅವನ ಆತ್ಮವಿಶ್ವಾಸವು ಚಿರಚಿರವಾಗಿ ಹಾಳಾಗುತ್ತಿದೆ. ಒಂದು ಮಿನುಗುವ ನೆರಳಿನ ಕತ್ತಲೆಯ ರೂಪಕ್ಕೆ ಸೇರುತ್ತದೆ. ಅದರ ಕಣ್ಣುಗಳು ಮೊಬ್ ಮೇಲೆ ನಿಗದಿಪಡಿಸಿ ನೈಜ ಅಪಾಯವು ಹೊಡೆತಕ್ಕೆ ಸಿದ್ಧವಾಗುವಂತೆ ಕ್ಲಬ್ ಅನ್ನು ಹಿಮಗಟ್ಟಿಸಿದೆ. ಮುಂದಿನ ಅಧ್ಯಾಯವನ್ನು ನೋಡಲು ಅಲ್ಗೊರಿದಮ್ಗೆ ಅವಕಾಶ ಕೊಡುವುದಿಲ್ಲ. ಮನ್ವಾ ವಿದ್ಯಾರಿಯನ್ನು ಚಂದಾದಾರರಾಗಿ ನಿಮ್ಮನ್ನು ನಿಯಂತ್ರಣದಲ್ಲಿಡಿ. ಕ್ಲಬ್ನ ಅಧ್ಯಕ್ಷರು ಕುಸಿದು ಬೀಳುತ್ತಾರೆ ಮತ್ತು ಮೌನದಲ್ಲಿದ್ದ ಮಾನಸಿಕ ಶಕ್ತಿಯ ಒಂದು ಸ್ಫೋಟ ಕೊಠಡಿಯೊಳಗೆ ತರಂಗವಾಗಿ ಹರಡುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಅಚ್ಚರಿಗೊಳಿಸುತ್ತದೆ. ಮುಸಾಶಿ ನೆಲದ ಮೇಲೆ ಬಿದ್ದು ತನ್ನ ತಲೆಯನ್ನು ಹಿಡಿದಿಡುತ್ತಾನೆ. ಆ ಅಚಾನಕ್ ಏರಿಕೆ ಬೆಳಕುಗಳನ್ನು ಮಿನುಗಿಸುವಂತೆ ಮಾಡುತ್ತದೆ ಮತ್ತು ಬೋರ್ಡ್ನನ್ನು ಚಿರಚಿರಗೊಳಿಸುತ್ತದೆ. ಎಲ್ಲರೂ ನಿಂತು ಅತೀಂದ್ರಿಯ ಘಟನೆಗೆ ಭಯಪಡುತ್ತಾರೆ. ಈ ಅಶಾಂತಿ ದೇಹ ಸುಧಾರಣಾ ಕ್ಲಬ್ನ್ನು ತುರ್ತು ಸ್ಥಿತಿಗೆ ತಳ್ಳುತ್ತದೆ. ಮಸಾಶಿ ತಕ್ಷಣ ತನ್ನ ಪಾದಗಳನ್ನು ಎತ್ತಿಕೊಂಡು ಸಹಾಯಕ್ಕಾಗಿ ಕೂಗುತ್ತಾನೆ. ಅವನು ಮ್ಯಾಟ್ ಮೇಲೆ ಅಜಾಗರೂಕವಾಗಿ ಮಲಗಿರುವ ಕಗೆಯಾಮವನ್ನು ಸೂಚಿಸುತ್ತಾನೆ. ಅವನ ಮುಖ ಬಿಳಿಯಾಗಿ ಉಸಿರಾಟ ಅಲ್ಪವಾಗಿರುತ್ತದೆ. ಮಸಾಶಿ ಕ್ಲಬ್ ಸದಸ್ಯರಿಗೆ ನೀರನ್ನು ತರಲು ಮತ್ತು ಕಗೆಯಾಮನ ನಾಡಿ ಪರಿಶೀಲಿಸಲು ಆದೇಶಿಸುತ್ತಾನೆ. ಈ ತುರ್ತು ಪರಿಸ್ಥಿತಿ ಕ್ಲಬ್ನ ಖ್ಯಾತಿ ಕಗೆಯಾಮವನ್ನು ಸುರಕ್ಷಿತವಾಗಿ ಉಳಿಸುವುದರ ಮೇಲೆ ಅವಲಂಬಿತವಾಗಿದೆ. ಕಗೆಯಾಮ ಸ್ಥಿತಿ ಇನ್ನಷ್ಟು ಕೆಟ್ಟಾಗುವ ಮೊದಲು ಯಾರಾದರೂ ಕ್ರಮ ಕೈಗೊಳ್ಳಬೇಕು. ಕ್ಲಬ್ ಸದಸ್ಯ ಕುರತ ಕಗೆಯಾಮಗೆ ಓಡಿಹೋಗಿ ಅವನನ್ನು ಮೃದುವಾಗಿ ಎತ್ತಿ ಕೊಠಡಿಯ ಬದಿಗೆ ಕರೆದೊಯ್ಯುತ್ತಾನೆ. ಕುರತ ಕಗೆಯಾಮದ ಬಾಯಿಗೆ ನೀರನ್ನು ಸುರಿದು ಅವನನ್ನು ಪುನರುಜ್ಜೀವನಗೊಳಿಸಲು ಪ್ರಯತ್ನಿಸುತ್ತಾನೆ. ಮುಸಾಶಿ ಕೊನೆಗೆ ಸಹಾಯವನ್ನು ಸ್ವೀಕರಿಸಿ ತರಬೇತುದಾರನನ್ನು ತನ್ನ ಸ್ವಂತ ಕ್ರಮವನ್ನು ಗಮನಿಸಲು ಕೇಳುತ್ತಾನೆ. ಇನ್ನೊಬ್ಬರು ಕಗೆಯಾಮ ನೋಡಿಕೊಳ್ಳುವಾಗ ಕುರತ ಮೊಬ್ಗೆ ನೀರಿನ ಬಾಟಲಿಯನ್ನು ನೀಡುತ್ತಾನೆ ಮತ್ತು ಅವನನ್ನು ಮಲಗಿ ಹೋಗಿರುವ ಹುಡುಗರಿಗೆ ನೀಡುವಂತೆ ಪ್ರೇರೇಪಿಸುತ್ತಾನೆ. ಈ ಕ್ರಿಯೆ ಮೊಬ್ ಅನ್ನು ನೇರವಾಗಿ ಸಂಕಷ್ಟದೊಳಗೆ ತಳ್ಳುತ್ತದೆ. ಹಸ್ತಕ್ಷೇಪ ಮಾಡಲು ಅವನ ಇಚ್ಛಾಶಕ್ತಿಯನ್ನು ಪರೀಕ್ಷಿಸುತ್ತದೆ. ಮೊಬ್ನ ಸರಳ ಚಲನೆ ಅವನ ಆಳವಾದ ಸಂಶಯಗಳನ್ನು ಬಹಿರಂಗಪಡಿಸಬಹುದು. ಮೊಬ್ ಕಗೆಯಾಮಗೆ ನೀರನ್ನು ಕುಡಿದು ನಂತರ ತನ್ನ ದೇಹವನ್ನು ಬದಲಾಯಿಸಬೇಕೆಂದು ಘೋಷಿಸುತ್ತಾನೆ. ಕೇವಲ ಮಾನಸಿಕ ಶಕ್ತಿಯ ಮೇಲೆ ಅವಲಂಬಿಸದೆ ಬಲವಾದ ದೇಹವಿಲ್ಲದೆ ಯಾವಾಗಲೂ ಅಸಂಪೂರ್ಣ ಎಂದು ಭಾವಿಸಿದ್ದಾನೆ ಎಂದು ಒಪ್ಪಿಕೊಳ್ಳುತ್ತಾನೆ.
ಈ ಸ್ವೀಕಾರವು ಮೊಬ್ನ ಜನಪ್ರಿಯತೆಯ ಬಗ್ಗೆ ಇರುವ ಅಸ್ಥಿರತೆಯನ್ನು ಬಹಿರಂಗಪಡಿಸುತ್ತದೆ ಮತ್ತು ಭವಿಷ್ಯದ ತರಬೇತಿಗೆ ಸೂಚನೆ ನೀಡುತ್ತದೆ. ಮ್ಯಾನ್ವ ವಿತ್ ಹರಿ ಅನ್ನು ಚಂದಾದಾರರಾಗಿ ಇರಿ, ಇಲ್ಲದಿದ್ದರೆ ಕ್ಲೈಮ್ಯಾಕ್ಸ್ ಅನ್ನು ಕಳೆದುಕೊಳ್ಳುತ್ತೀರಿ. ಮೊಬ್ನ ಹೊಸ ಗುರಿ ಅವನ ಮುಂದಿನ ವ್ಯಾಯಾಮ ಸೆಷನ್ಗೆ ವೇದಿಕೆಯನ್ನು ಸಿದ್ಧಪಡಿಸುತ್ತದೆ. ಮೊಬ್ ಕುರತ ನೀಡಿದ ನೀರನ್ನು ಕುಡಿಯುತ್ತಾನೆ ಮತ್ತು ನಂತರ ನಿಂತು ಮೊಬ್ ಹೇಳುತ್ತಾರೆ ಅವರು ನಿಜವಾಗಿಯೂ ಟೆಲಿಪತಿ ಹೊಂದಿದ್ದರೆ ಅದು ಅವರ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿರಬೇಕು ಮತ್ತು ತನ್ನ ಕನಸನ್ನು ಸಾಧಿಸಲು ನೆರವು ಬೇಡುತ್ತಾರೆ. ಅವರು ಕ್ಲಬ್ ಮಾಡಿದ ಪುಸ್ತಕಗಳು ಮತ್ತು ಟಿಪ್ಪಣಿಗಳ ವಿಫಲ ಪ್ರಯೋಗಗಳನ್ನು ಉಲ್ಲೇಖಿಸಿ ಸಂಶೋಧನೆಯನ್ನು ಕಳೆದುಕೊಂಡಿದ್ದಾರೆ ಎಂದು ಹೇಳುತ್ತಾರೆ. ಮೊಬ್ ಗುಂಪನ್ನು ಅಧ್ಯಯನವನ್ನು ಮುಂದುವರಿಸಲು ಪ್ರೇರೇಪಿಸುತ್ತಾರೆ, ಅನಂತ ಸಾಧ್ಯತೆಗಳ ಕೀಲಿ ತೆರೆದಿಡುವ ಆಶೆಯಿಂದ. ಇದು ಕ್ಲಬ್ದ ಅತಿರೇಕಿ ಅಲೌಕಿಕ ಜ್ಞಾನ ಹುಡುಕಾಟವನ್ನು ತೋರಿಸುತ್ತದೆ, ಭವಿಷ್ಯದ ಬೆದರಿಕೆಗಳ ಸೂಚನೆಯನ್ನು ನೀಡುತ್ತದೆ. ಮೊಬ್ರ ವಿನಂತಿ ಇನ್ನೊಬ್ಬರು ಈಗಾಗಲೇ ಅವರ ಪ್ರಯೋಗಗಳನ್ನು ಗಮನಿಸುತ್ತಿರುವ ಸಾಧ್ಯತೆಯನ್ನು ಸೂಚಿಸುತ್ತದೆ. ಕ್ಲಬ್ ಸದಸ್ಯ ಬಹುಶಃ ಕುರತ ತಕ್ಷಣ ಉತ್ತರಿಸಿ, ಇಲ್ಲ ಧನ್ಯವಾದಗಳು, ನಾನು ಮಾಂಸಪೇಶಿ ತರಬೇತಿ ಮಾಡುತ್ತಿದ್ದೇನೆ ಎಂದು ಹೇಳುತ್ತಾನೆ. ಆತ ಟೆಲಿಪತಿ ಮಾತುಗಳನ್ನು ನಿರ್ಲಕ್ಷಿಸಿ ದೇಹದ ತರಬೇತಿಗೆ ಗಮನಹರಿಸುತ್ತಾನೆ. ಇದರಿಂದ ಮಾನಸಿಕ ಕುತೂಹಲ ಮತ್ತು ಶುದ್ಧ ದೈಹಿಕ ಪ್ರಯತ್ನದ ನಡುವೆ ಘರ್ಷಣೆ ಉಂಟಾಗುತ್ತದೆ. ಮೊಬ್ನ ಮನಸ್ಸು ಮತ್ತು ದೇಹದ ಒಳಗಿನ ಸಂಘರ್ಷವನ್ನು ಹೈಲೈಟ್ ಮಾಡುತ್ತದೆ. ವಿಭಿನ್ನ ಅಭಿಪ್ರಾಯಗಳು ತರಬೇತಿ ವಿಧಾನಗಳ ಬಗ್ಗೆ ಸ್ಪರ್ಧಾತ್ಮಕತೆ ಉಂಟುಮಾಡುತ್ತವೆ. ಕ್ಲಬ್ ಸದಸ್ಯರು ಗೊಂದಲದಿಂದ ಪ್ರತಿಕ್ರಿಯಿಸುತ್ತಾರೆ, ಕೆಲವರು ಹುಡುಗಿಯ ಹೇಳಿಕೆಯನ್ನು ವ್ಯರ್ಥವೆಂದು ತಿರಸ್ಕರಿಸುತ್ತಾರೆ. ಒಬ್ಬರು ಗುಸುಗುಸಿ ಇದು ಎಲ್ಲವೂ ವ್ಯರ್ಥ ಎಂದು ಹೇಳುವರು, ಇನ್ನೊಬ್ಬರು ಇದನ್ನು ನಿರ್ಲಕ್ಷ್ಯವಾಗಿ ತಿರಸ್ಕರಿಸುತ್ತಾರೆ. ಈ ತಿರಸ್ಕಾರ ಮಹತ್ವದ್ದಾಗಿದೆ ಏಕೆಂದರೆ ಇದು ಕ್ಲಬ್ನ್ನು 2 ಭಾಗಗಳಾಗಿ ವಿಭಜಿಸುತ್ತದೆ: ಮನೆಯ ಮಾನಸಿಕ ಸಾಮರ್ಥ್ಯಗಳನ್ನು ಅನ್ವೇಷಿಸಲು ಬಯಸುವವರು ಮತ್ತು ಕೇವಲ ದೈಹಿಕ ತರಬೇತಿಗೆ ಮಾತ್ರ ನಿಂತಿರುವವರು. ಮಸಾಶಿಯ ಮುಂದಿನ ನಡೆ ಕ್ಲಬ್ ಟೆಲಿಪತಿ ಸ್ವೀಕರಿಸುವುದೋ ತಿರಸ್ಕರಿಸುವುದೋ ಎಂದು ಪರೀಕ್ಷಿಸುತ್ತದೆ. ಮಸಾಶಿ ಮಬು ಮಲಗಿದ ನಂತರ ಕೆಳಗೆ ನೋಡುವುದನ್ನು ಗಮನಿಸುತ್ತಾನೆ. ಪರಿಸ್ಥಿತಿಯನ್ನು ಹೇಗೆ ನಡೆಸಬೇಕು ಎಂದು ಇನ್ನೊಬ್ಬ ಕ್ಲಬ್ ಸದಸ್ಯರಿಂದ ಸಲಹೆ ಕೇಳುತ್ತಾನೆ. ಮಸಾಶಿ ಮಬ್ಗೆ ತನ್ನ ಸ್ನಾಯುಗಳನ್ನು ತರಬೇತಿ ಮಾಡುವುದು ಸರಿಯೆಂದು, ಆದರೆ ಜನಪ್ರಿಯವಾಗಲು ಇಚ್ಛಿಸುವುದರಲ್ಲಿ ಹೆಮ್ಮೆಯಿಲ್ಲದಿರುವುದು ಬೇಡ ಎಂದು ಹೇಳುತ್ತಾನೆ. ಅನೇಕ ಮಧ್ಯವಯಸ್ಕ ವಿದ್ಯಾರ್ಥಿಗಳು ಖ್ಯಾತಿಯನ್ನು ಹಿಂಬಾಲಿಸುತ್ತಾರೆ ಮತ್ತು ಅಸ್ಥಿರತೆಯನ್ನು ಅನುಭವಿಸುವುದು ಸಹಜವೆಂದು ಸೂಚಿಸುತ್ತಾನೆ. ಇದು ಮಹತ್ವದದ್ದು ಏಕೆಂದರೆ ಮಬ್ ತನ್ನ ಮಾನಸಿಕ ಶಕ್ತಿಯ ಮೇಲೆ ಮಾತ್ರ ಅವಲಂಬಿಸಬೇಕಾ, ದೇಹದ ಹಾಜರಾತಿಯನ್ನು ಕೂಡ ಸುಧಾರಿಸಬೇಕಾ ಎಂದು ಪ್ರಶ್ನಿಸಲು ಪ್ರಾರಂಭಿಸುತ್ತಾನೆ. ಮುಸಾಶಿ ಮೊಬ್ನ ಶಕ್ತಿ ಭ್ರಮೆಯನ್ನು ಮುರಿದು ಕಚ್ಚಾ ಮಾಂಸಪೇಶಿಗಳು ನಿಜವಾದ ಜನಪ್ರಿಯತೆಯನ್ನು ಖರೀದಿಸದು ಎಂದು ಘೋಷಿಸುತ್ತಾನೆ ಮತ್ತು ಕ್ಲಬ್ನ ಟೆಲಿಪಾಥಿಕ್ ಹುಡುಗಿ ಉಸಿರಾಡುತ್ತಾಳೆ, ತನ್ನ ಮೃದು ಅಸ್ಥಿರ ಮನಸ್ಸು ಊದಿಕೊಳ್ಳುವ ಶಕ್ತಿಗಳನ್ನು ಬಹಿರಂಗಪಡಿಸುತ್ತಾಳೆ. ಮೊಬ್ ಕುಸಿಯುತ್ತಿರುವ ಸತ್ಯದಿಂದ ತಲೆಕೆಡಿಸಿಕೊಳ್ಳುತ್ತಾ ಆತ್ಮವಿಶ್ವಾಸವು ಕುಸಿಯುತ್ತಿರುವಂತೆ ಅನುಭವಿಸುತ್ತಾನೆ. ಆ ಹುಡುಗಿಯ ಅಸ್ಥಿರ ಸ್ವೀಕಾರವು ಅವನಿಗೆ ಅಂತಿಮವಾಗಿ ಗೂಢ ಸಾಮರ್ಥ್ಯಗಳು ಅವನ ಬಯಸುವ ಸ್ವೀಕಾರವನ್ನು ನೀಡಬಹುದು ಎಂಬ ನಿರೀಕ್ಷೆಯೊಂದನ್ನು ಹುಟ್ಟಿಸುತ್ತದೆ. ಕ್ಲಬ್ ಅಸಹ್ಯತೆಯಿಂದ ನೋಡುವಂತೆ ಮುಸಾಶಿ ಹುಡುಗಿಯ ಉದ್ದೇಶಗಳನ್ನು ಪ್ರಶ್ನಿಸುತ್ತಾನೆ ಮತ್ತು ಮೊಬ್ ತನ್ನ ಕಂಪಿಸುತ್ತಿರುವ ಕೈಗಳತ್ತ ನೋಡುವನು. ಹುಡುಗಿಯ ನಿಜವಾದ ಶಕ್ತಿಯ ರಹಸ್ಯವು ಮೊಬ್ನ ಮುಂದಿನ ಹೆಜ್ಜೆಯೂ ಹವೆಯಲ್ಲಿ ನಿಂತಿವೆ. ಮಟ್ಟವನ್ನು ಹೆಚ್ಚಿಸುವುದು ಎಂದಿಗೂ ಇಷ್ಟು ಸುಂದರವಾಗಿರಲಿಲ್ಲ. ಮನ್ವಾ ವಿತ್ ಹರಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಗುಂಪಿನ ಮಾನಸಿಕ ಶಕ್ತಿ ಸ್ಫೋಟಿಸಿ ನಗರವನ್ನು ಅಳಿಸಿಹಾಕುತ್ತದೆ. ಆತನು ನಡುಗುವ ಹೃದಯದೊಂದಿಗೆ ಕಂಪಿಸುತ್ತಾನೆ. ಪ್ರಕಾಶಮಾನವಾದ ಮಾಸ್ಕ್ ಧರಿಸಿದ ಒಂದು ಅಜ್ವಲ್ಯಭರಿತ ವ್ಯಕ್ತಿ ಶಾಲೆಯ ಪ್ರಾಂಗಣಕ್ಕೆ ಹೆಜ್ಜೆ ಇಡುತ್ತಾನೆ. ಆತನು ತನ್ನನ್ನು ಲಾರ್ಡ್ ಡಿಂಪಲ್ ಎಂದು ಪರಿಚಯಿಸಿ ನರ್ವಸ್ ವಿದ್ಯಾರ್ಥಿಗೆ ಕೂಗುತ್ತಾನೆ, ನಿನ್ನ ಆರೋಗ್ಯದ ಬಗ್ಗೆ ಚಿಂತಿಸುತ್ತಿದ್ದೀಯಾ? ಮೊಬ್ ಒಳಗೆ ಬರುವಂತೆ ನಿಮಗೆ ಒಂದು ಚಳಿ ಅನುಭವವಾಗುತ್ತದೆ. ಗುಂಗುಗಳ ಮೂಲಕ ಗೊಂದಲದಲ್ಲಿದ್ದಾನೆ. ಲಾರ್ಡ್ ಡಿಂಪಲ್ ಕೂಗುತ್ತಾನೆ, ಮೊಬ್ಕುನ ನೀನು ಬರುತ್ತಿದ್ದೀಯಾ ಮತ್ತು ನಿನ್ನ ಡಿಂಪಲ್ ಎಂದು ಹೇಳುತ್ತಾನೆ. ನ್ಯೂಸ್ ಕ್ಲಬ್ ಸದಸ್ಯರು ಲಾರ್ಡ್ ಡಿಂಪಲ್ ಎಂದು ಗುಂಗು ಮಾಡಿ ಮೊಬ್ನನ್ನು ಸೇರಲು ಆಹ್ವಾನಿಸುತ್ತಾರೆ. ಮೊಬ್ ಸಂಕುಚಿಸುತ್ತಾನೆ. ಅವನ ಕಣ್ಣುಗಳಲ್ಲಿ ಸಂಶಯದ ಜ್ವಾಲೆ ಹೊಳೆಯುತ್ತದೆ, ಆದರೆ ಜನರ ಒತ್ತಡ ಅವನನ್ನು ಮುಂದೆ ತಳ್ಳುತ್ತದೆ. ಮೊಬ್ನ ಒಳಗಿನ ಸಂಘರ್ಷ ತೀವ್ರವಾಗುತ್ತದೆ. ಮಾಸ್ಕ್ ವೇದಿಕೆಯ ಮೇಲಿನಂತೆ ಹಾರುವಾಗ ಜನಸಮುದಾಯವು ಗರ್ಜನೆ ಹೊಡೆಯುತ್ತಾ ಲಾರ್ಡ್ ಡಿಂಪಲ್, ಲಾರ್ಡ್ ಡಿಂಪಲ್ ಎಂದು ಏಕಸ್ವರದಲ್ಲಿ ಕೂಗುತ್ತದೆ. ಈ ಚಾಂಟು ಮತ್ತಷ್ಟು ಗಟ್ಟಿಯಾಗುತ್ತಾ ಇನ್ನಷ್ಟು ವಿದ್ಯಾರ್ಥಿಗಳನ್ನು ಮಂತ್ರಮುಗ್ಧರನ್ನಾಗಿ ಮಾಡುತ್ತದೆ. ವೇದಿಕೆಯ ಮೇಲೆ ಮಾಸ್ಕ್ ಮಿಂಚುತ್ತದೆ, ಮುಂದಿನ ಬಲಿಯ ಕಾಯುವಂತೆ. ವ್ಯವಸ್ಥೆ ಕುಸಿಯುವ ಮೊದಲು ಸಬ್ ಜೊತೆ ಹಾರಿ ತಂಡಕ್ಕೆ ಸೇರಿ. ಚಾಂಟು ಉತ್ಸಾಹದ ಶಿಖರವನ್ನು ತಲುಪುತ್ತದೆ ಮತ್ತು ಮೊಬ್ನ ಸಹೋದರ ರಿತ್ಸು ಬದಿಯಿಂದ ನೋಡುವನು.
ಲಾರ್ಡ್ ಡಿಂಪಲ್ ಹಾಮ ಲೆಟ್ಸ್ ಲಾಫ್ ಎಂದು ಕೂಗುತ್ತಾನೆ ಮತ್ತು ಜನಸಮೂಹವು ಆ ಉತ್ಸಾಹಭರಿತ ಛಂದಸ್ಸಿನಲ್ಲಿ ಮಂತ್ರವನ್ನು ಪುನರಾವರ್ತಿಸುತ್ತದೆ. ಲಾರ್ಡ್ ಡಿಂಪಲ್ ಹೇಳುತ್ತಾರೆ, ನಗುವು ಒಳಗಿನ ಪೋಷಕಾಂಶಗಳನ್ನು ನಿರ್ಮಿಸಿ ಹೃದಯವನ್ನು ಹಾಸ್ಯದೊಂದಿಗೆ ತುಂಬುತ್ತದೆ. ಅವರು ಹೇಳುತ್ತಾರೆ, ನೋವನ್ನು ಕೂಡ ನಗುವನ್ನು ಇಟ್ಟುಕೊಂಡರೆ ಸಂತೋಷಕ್ಕೆ ಪರಿವರ್ತಿಸಬಹುದು. ಅವರು ವಾಗ್ದಾನ ಮಾಡುತ್ತಾರೆ, ಈ ಮಾಸ್ಕ್ ಯಾರಿಗಾದರೂ ಬಲವಂತದ ಖುಷಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇದರಿಂದ ಇನ್ನಷ್ಟು ಸದಸ್ಯರು ಈ ಮಾಸ್ಕ್ ಸ್ವತಂತ್ರ, ಚಿಂತೆಯಿಲ್ಲದ ಜೀವನದ ಶಾರ್ಟ್ಕಟ್ ಎಂದು ನಂಬುತ್ತಾರೆ. ಮಾಸ್ಕ್ ಮಿನುಗುತ್ತದೆ, ಅದರ ಮರೆಮಾಡಿದ ಶಕ್ತಿಯನ್ನು ಸೂಚಿಸುತ್ತಿದೆ. ಲಾರ್ಡ್ ಡಿಂಪಲ್ ನಿರಂತರವಾಗಿ ನಗುತ್ತಿರುವ ಜೀವನ ಸುಲಭ ಮತ್ತು ಪರಿಪೂರ್ಣವೆಂದು ಘೋಷಿಸುತ್ತಾನೆ. ನಗುವುದನ್ನು ನಿರಾಕರಿಸುವವರು ಮರಣದವರೆಗೆ ನಿರಾಶೆಗೊಳಗಾಗುವರು ಎಂದು ಎಚ್ಚರಿಸುತ್ತಾನೆ. ಈ ಕಠಿಣ ಬೆದರಿಕೆ ಭಯಭೀತ ವಿದ್ಯಾರ್ಥಿಗಳನ್ನು ಸಂಪ್ರದಾಯವನ್ನು ಯಾವುದೇ ಪ್ರಶ್ನೆ ಇಲ್ಲದೆ ಅಂಗೀಕರಿಸಲು ಬಲವಂತಪಡಿಸುತ್ತದೆ. ಕೆಲವು ಸಂಶಯಭರಿತ ಮುಖಗಳು ಮಾಸ್ಕ್ ಕಡೆಗೆ ತಿರುಗಿ ರಕ್ಷಣೆಯನ್ನು ಹುಡುಕುತ್ತವೆ. ಲಾರ್ಡ್ ಡಿಂಪಲ್ ಜನಸಮೂಹಕ್ಕೆ ಮಾಸ್ಕ್ ಯಾರಾದರೂ ದುಃಖವನ್ನು ಸರಿಪಡಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಹೇಳುತ್ತಾನೆ. ಅವನು ಉದ್ಯಾನವನದ ಬೆಂಚಿನ ಮೇಲೆ ಒಂಟಿ ವ್ಯಕ್ತಿಯನ್ನು ಸೂಚಿಸಿ ಅವನನ್ನು ಕಹಿ ನಗುವಿನ ಬಲಿಯಾಗಿದ್ದಾರೆ ಎಂದು ವರ್ಣಿಸುತ್ತಾನೆ. ಮಾಸ್ಕ್ ಆ ವಿಧಿಯನ್ನು ಬದಲಾಯಿಸುತ್ತದೆ ಎಂದು ಅವನು ಭರವಸೆ ನೀಡುತ್ತಾನೆ. ಆ ಹುಡುಗಿ ಸಂಪ್ರದಾಯದ ಸುತ್ತಲಿನ ಕೆಟ್ಟ ಅಫವಾಹಗಳು ಬಗ್ಗೆ ಕೇಳುತ್ತಾಳೆ. ಡಿಂಪಲ್ ಮಾಸ್ಕ್ ಧರಿಸಿದ ವ್ಯಕ್ತಿಯತ್ತ ಸೂಚಿಸಿ ಅವನನ್ನು ಚಲನೆಯು ಆರಂಭಿಸಿದ ಸಂತೋಷದ ವ್ಯಕ್ತಿ ಎಂದು ಕರೆಯುತ್ತಾನೆ. ಅವನು ಮಾಸ್ಕ್ ಯಾರನ್ನಾದರೂ ಅಸಂತೋಷದಿಂದ ಮುಕ್ತಗೊಳಿಸಬಲ್ಲದು ಎಂದು ಹೇಳುತ್ತಾನೆ. ಇದರಿಂದ ಮಾಸ್ಕ್ ಸಂಪ್ರದಾಯದ ಕೇಂದ್ರ ಆಯುಧವಾಗಿ ಸ್ಥಾಪಿತವಾಗುತ್ತದೆ ಮತ್ತು ಅದರ ಪ್ರಭಾವವು ವ್ಯಾಯಾಮಾಲಯದ ಹೊರಗೆ ಹರಡುತ್ತಿದೆ ಎಂಬುದನ್ನು ತೋರಿಸುತ್ತದೆ. ಗುಂಪು ವೀಕ್ಷಿಸುತ್ತಿದೆ. ಮಾಸ್ಕ್ ವ್ಯಾಪ್ತಿಯು ವಿಸ್ತರಿಸುವಂತೆ ಹಸ್ತಕ್ಷೇಪಕ್ಕೆ ಸಿದ್ಧವಾಗಿದೆ. ಡಿಂಪಲ್ ಮುಂದೆ ಬಂದು, ನಾನು ಮೋಸಗಾರನಲ್ಲ ಮತ್ತು ನನ್ನ ಶಕ್ತಿಯನ್ನು ಸಾಬೀತುಪಡಿಸುತ್ತೇನೆ ಎಂದು ಘೋಷಿಸುತ್ತಾನೆ. ಆತ ಮಬ್ ಕಡೆ ಸೂಚಿಸಿ ಹಮ ಎಂದು ಜೋರಾಗಿ ಜಪಿಸುತ್ತಾನೆ. ಜನಸಮೂಹವು ಮಬ್ರ ಸುತ್ತಲೂ ಮಸುಕಾದ ಔರ ಮಿನುಗುತ್ತಿರುವುದನ್ನು ನೋಡುವರು. ಇದು ಅವನ ಶಕ್ತಿ 5-10% ತಲುಪಿದೆ ಎಂದು ಸೂಚಿಸುತ್ತದೆ. ಆ ಜಪವು ಹರಡಿಕೊಂಡು ಕೇಳುವವರನ್ನು ಅಸಹಜವಾಗಿ ನಗುವಂತೆ ಮಾಡುತ್ತದೆ. ಇದು ಸಂಪ್ರದಾಯದ ಭಾವನೆಗಳನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ತೋರಿಸುತ್ತದೆ ಮತ್ತು ಮಬ್ರ ಶಕ್ತಿ ಅವರನ್ನು ವಕ್ರ ಉದ್ದೇಶಗಳಿಗಾಗಿ ಅಳೆಯಲಾಗುತ್ತಿದೆ ಎಂಬ ಸೂಚನೆಯನ್ನು ನೀಡುತ್ತದೆ. ನಾನು ಮೋಸಗಾರನಲ್ಲ, ನನ್ನಿಂದ ಇದನ್ನು ಸಾಬೀತುಪಡಿಸು. ಲಾರ್ಡ್ ಡಿಂಪಲ್ ಹಿಪ್ನೋಟೈಸ್ಡ್ ಜನಸಮೂಹವನ್ನು ಉತ್ಸಾಹಭರಿತ ಗಾನಕ್ಕೆ ಒತ್ತಿಹಾಕುತ್ತಾನೆ, ಮಬ್ಬನ್ನು ಆವೃತಗೊಳಿಸುವ ಮಿನುಗುವ ಔರವನ್ನು ಚಾನಲ್ ಮಾಡುತ್ತಾನೆ ಮತ್ತು ತನ್ನ ಮುಚ್ಚಿದ ಮಾನಸಿಕ ಶಕ್ತಿಯನ್ನು ಸಂಪೂರ್ಣ ಶಾಲೆಗೆ ಬಿಡುಗಡೆ ಮಾಡುವ ಧಮಕಿಯನ್ನು ಹಂಚಿಕೊಳ್ಳುತ್ತಾನೆ. ಮೊಬ್ ತನ್ನ ಹೃದಯದ ಅಂತರಾಳದ ಏಕಾಂತತೆಯು ಮುರಿದು ಹೋಗುತ್ತಿರುವಂತೆ ಅನುಭವಿಸುತ್ತಾನೆ. ಮಾಸ್ಕಿನ ಹೊಳಪು ಶಾಶ್ವತ ಸಂತೋಷವನ್ನು ವಾಗ್ದಾನ ಮಾಡುತ್ತಾ, ಬಲವಂತದ ನಗು ಅವನ ನಾಜೂಕು ಸ್ನೇಹದ ನಂಬಿಕೆಯನ್ನು ಕಣ್ಮುಚ್ಚಿ ಅವನನ್ನು ರಕ್ಷಣೆ ಮತ್ತು ನಾಶದ ನಡುವೆ ಕಣ್ತುಂಬಿಕೊಳ್ಳುವಂತೆ ಮಾಡುತ್ತದೆ. ಗಾನಗಾನಿಸುವ ಮುಖವಾಡವು ಭಯಾನಕವಾಗಿ ಸ್ಪಂದಿಸುತ್ತದೆ ಮತ್ತು ನ್ಯೂಸ್ ಕ್ಲಬ್ ಹುಡುಗಿಯ ನಿರ್ಧಾರವೂ ಕರೆಯುತ್ತದೆ. ಇದರಿಂದ ಡಿಂಪಲ್ನ ಮೆದುಳಿನ ಮಾನಸಿಕ ನಿಯಂತ್ರಣದ ನಿಜವಾದ ವ್ಯಾಪ್ತಿ ಮತ್ತು ಮೊಬ್ ಶಾಲೆ ಕುಸಿಯುವ ಮೊದಲು ಮುಕ್ತವಾಗಬಹುದೇ ಎಂಬುದು ಅಪಾಯಕರವಾಗಿ ಅಜ್ಞಾತವಾಗಿರುತ್ತದೆ. ಈ ಮಟ್ಟದ ವಿವರವನ್ನು ಮೆಚ್ಚಿಕೊಳ್ಳಲು ನಿಜವಾದ ಮ್ಯಾಮ್ವಾ ಪರಿಣಿತನಾಗಿರಬೇಕು. ಮ್ಯಾಮ್ವಾ ವಿತ್ ಹರಿ ಚಾನೆಲ್ಗೆ ಚಂದಾದಾರರಾಗಿ. ಅವನ ಶಕ್ತಿ ಸಂಪ್ರದಾಯವನ್ನು ಅಳಿಸಿಬಿಡುತ್ತದೆ, ಆದರೆ ಶಾಲೆಯ ರಹಸ್ಯ ಅವನ ಕಣ್ಣುಗಳಿಗಿಂತ ಹೆಚ್ಚು ಪ್ರಕಾಶಿಸುತ್ತಿದೆ. ಗುಂಪು ಹೊಸ ಮಧ್ಯಮ ಶಾಲೆಯ ಸಭೆಗೆ ಪ್ರವೇಶಿಸುತ್ತದೆ. ಪ್ರಿನ್ಸಿಪಾಲ್ ಹಾಸ್ಯದ ಸ್ಪರ್ಧೆ ಅನ್ನು ಘೋಷಿಸುತ್ತಾನೆ. ಇದನ್ನು ಲಾರ್ಡ್ ಡಿಂಪಲ್ನ ಅನುಯಾಯಿಗಳು ಎಂದು ಕರೆಯುವ ಗುಂಪು ನಡೆಸುತ್ತಿದೆ. ವಿದ್ಯಾರ್ಥಿಗಳು ಗುಸುಗುಸು ಮಾಡುತ್ತಾರೆ ಅಸಹಜತೆಯಿಂದ. ಸ್ಪರ್ಧೆಯನ್ನು ನಿರ್ದೋಷಿ ಮೋಜು ಎಂದು ಪ್ರಸ್ತುತಪಡಿಸಲಾಗುತ್ತದೆ, ಆದರೆ ಸಂಪ್ರದಾಯ ಅದನ್ನು ಮಾನಸಿಕ ಶಕ್ತಿಯನ್ನು ಹೀರಿಕೊಳ್ಳುವ ಸಾಧನವಾಗಿ ಬಳಸುತ್ತದೆ. ಗುಂಪು ತನ್ನ ಒಳಗಿನಲ್ಲಿ ಅಸಾಮಾನ್ಯ ಒತ್ತಡವು ಹೆಚ್ಚುತ್ತಿದೆ ಎಂದು ಅನುಭವಿಸುತ್ತದೆ. ನೀನು ನಗು ಹಗ್ಗದಂತೆ ಕಸಿದುಕೊಳ್ಳುತ್ತಿರುವುದನ್ನು ಅನುಭವಿಸುತ್ತೀಯಾ? ಮುಂದಿನ ದೃಶ್ಯದಲ್ಲಿ ಸಂಪ್ರದಾಯದ ನಾಯಕ ಮೈಕ್ರೋಫೋನ್ ಮುಂದೆ ನಿಂತು ಮಾತನಾಡುತ್ತಾನೆ. ಲಾರ್ಡ್ ಡಿಂಪಲ್ ಮುಂದೆ ಹೆಜ್ಜೆ ಹಾಕಿ ನಗುತ್ತಾ ನಿಯಮಗಳನ್ನು ಘೋಷಿಸುತ್ತಾನೆ. ಹಾಲು ಕುಡಿಯಿರಿ, ಜೋರಾಗಿ ನಗಿರಿ, ನಗುತ್ತಾ ಇರಿ. ಇದರಿಂದ ವಿದ್ಯಾರ್ಥಿಗಳನ್ನು ಶುದ್ಧೀಕರಿಸಲಾಗುತ್ತದೆ ಎಂದು ಅವನು ಹೇಳುತ್ತಾನೆ. ಆತಂಕಭರಿತ ಸಹಪಾಠಿ ಐಜವಾ ಕೈ ಎತ್ತಿ ಏಕೆ ನಗಬೇಕೆಂದು ಕೇಳುತ್ತಾನೆ. ಲಾರ್ಡ್ ಡಿಂಪಲ್ ಇನ್ನಷ್ಟು ಜೋರಾಗಿ ನಗುತ್ತಾ ನಿಜವಾದ ನಗುವು ಶಕ್ತಿಯನ್ನು ಜಾಗೃತಿಗೊಳಿಸುತ್ತದೆ ಎಂದು ಹೇಳುತ್ತಾನೆ. ಗುಂಪು ಹಾಲು ಕುಡಿಯಲು ಪ್ರಾರಂಭಿಸಿ ನಗುವಿನ ಕಿರಿಕಿರಿ ಉಂಟುಮಾಡುತ್ತದೆ.
ಒಂದು ಸಂಪ್ರದಾಯದ ನಾಯಕ ವಿದ್ಯಾರ್ಥಿಗೆ ಕ್ಷಮೆ ಕೇಳಬೇಕಿಲ್ಲ, ಅವರ ಮಕ್ಕಳಂತಿರುವ ಪತ್ರಿಕೋದ್ಯಮ ಸಮಸ್ಯೆ ಏನೂ ಸಮಸ್ಯೆ ತರದು ಎಂದು ಹೇಳುತ್ತಾನೆ. ಹಸಿರು ನಗು ವಿಧಿ ನಿರ್ಲಕ್ಷಿಸಿದರೆ ದುಃಖ ಮತ್ತು ಅಸ್ತವ್ಯಸ್ತತೆ ಬರುವುದನ್ನು ಎಚ್ಚರಿಸುತ್ತಾನೆ. ಈ ಎಚ್ಚರಿಕೆ ಮಹತ್ವದ್ದಾಗಿದೆ, ಏಕೆಂದರೆ ಅದು ಸಂಪ್ರದಾಯವು ಬಲವಂತದ ನಗುಗಳ ಮೂಲಕ ಜನಗಳ ಭಾವನೆಗಳು ಮತ್ತು ಶಕ್ತಿಯನ್ನು ನಿಯಂತ್ರಿಸುವ ನಂಬಿಕೆಯನ್ನು ಬಹಿರಂಗಪಡಿಸುತ್ತದೆ. ನಾಯಕನ ಎಚ್ಚರಿಕೆ ನಗುವಿನ ಹಿಂದೆ ಇನ್ನೊಂದು ಆಳವಾದ ಯೋಜನೆಯಿದೆ ಎಂಬ ಸೂಚನೆಯನ್ನು ನೀಡುತ್ತದೆ. ಕುಲ್ಟ್ ನಾಯಕ ವಿದ್ಯಾರ್ಥಿಗೆ ಉಳಿದು ನಗುತ್ತಿರಲು ಆದೇಶಿಸುತ್ತಾನೆ, ಯಾರನ್ನೂ ಹೋಗಲು ಬಿಡುವುದಿಲ್ಲ. ವಿದ್ಯಾರ್ಥಿ ಧೈರ್ಯವಾಗಿ ನಿರಾಕರಿಸಿ, ನಗುವುದಿಲ್ಲ, ನನ್ನನ್ನು ಬಳಸುವುದಕ್ಕೂ ಅನುಮತಿಸದು ಎಂದು ಕೂಗುತ್ತಾನೆ. ಇದು ಮಹತ್ವದದ್ದು, ಏಕೆಂದರೆ ವಿದ್ಯಾರ್ಥಿಯ ವಿರೋಧವು ಕುಲ್ಟ್ನ ಶಕ್ತಿ ಸಂಗ್ರಹ ವಿಧಿಯನ್ನು ಬೆದರಿಸುತ್ತದೆ. ಸ್ಟ್ಯಾಂಡ್ ಆಫ್ ಮೊಗ್ಗೆ ತನ್ನ ಮುಂದಿನ ಹೆಜ್ಜೆಯನ್ನು ನಿರ್ಧರಿಸಲು ಒತ್ತಡ ಹಾಕುತ್ತದೆ. ಲಾರ್ಡ್ ಡಿಂಪಲ್ ವಿದ್ಯಾರ್ಥಿಗಳನ್ನು ಹಾಲು ಕುಡಿಯುವಾಗ ನಗುವಂತೆ ಬಲವಂತಪಡಿಸುತ್ತಾನೆ. ಸಂತೋಷಕ್ಕೆ ರೂಪ ಇಲ್ಲ ಎಂದು, ಬಲವಂತದ ನಗು ಸರಿಯೇ ಎಂದು ಅವನು ಹೇಳುತ್ತಾನೆ. ಸಂಪ್ರದಾಯದ ನಾಯಕರಾಗಿ ಮೊದಲಿಗೆ ನಗುವುದರಿಂದ ಹೃದಯವನ್ನು ಸ್ಪರ್ಶಿಸಬಹುದು ಎಂದು ಒತ್ತಾಯಿಸುತ್ತಾನೆ. ಡಿಂಪಲ್ ಒಂದು ಭಾಗವಹಿಸುವವರು ನಗು ತೊಡಗಿಸಿಕೊಳ್ಳುವುದನ್ನು ನಿರಾಕರಿಸುತ್ತಿರುವುದನ್ನು ಗಮನಿಸುತ್ತಾನೆ. ಅವನು ಕೂಗುತ್ತಾನೆ, ನಗು ಇಲ್ಲವೇ, ಮತ್ತು ಆ ವ್ಯಕ್ತಿಗೆ ನಗು ಇಟ್ಟುಕೊಳ್ಳಬೇಕೆಂದು, ಇಲ್ಲದಿದ್ದರೆ ಹೊರಹಾಕಲ್ಪಡುವುದನ್ನು ಆದೇಶಿಸುತ್ತಾನೆ. ಅವನು ಗುಂಪನ್ನು ಒಂದು ವಿಚಿತ್ರ ನೃತ್ಯಕ್ಕೆ ಬಲವಂತವಾಗಿ ನಡೆಸುತ್ತಾನೆ, ಎಲ್ಲರೂ ಸಂತೋಷದಿಂದ ಇರಬೇಕೆಂದು ಬೇಡಿಕೊಳ್ಳುತ್ತಾನೆ. ಈ ಬಲವಂತದ ಹರ್ಷವು ಸಂಪ್ರದಾಯದ ಅಸಮ್ಮತಿಯನ್ನು ದಂಡಿಸುವ ಇಚ್ಛೆಯನ್ನು ತೋರಿಸುತ್ತದೆ, ಅವರ ನಿಯಂತ್ರಣವನ್ನು ಇನ್ನಷ್ಟು ಬಿಗಿಗೊಳಿಸುತ್ತದೆ. ನಗು ಅಥವಾ ಅಳಿದು ಹೋಗು ಕೇಳಿದೀಯಾ? ಡಿಂಪಲ್ ಆಟವನ್ನು ಇನ್ನಷ್ಟು ತೀವ್ರಗೊಳಿಸುವಂತೆ ಒತ್ತಡ ಹೆಚ್ಚುತ್ತದೆ. ಡಿಂಪಲ್ ಘೋಷಿಸುತ್ತಾನೆ, ನಗುವವರು ತಮ್ಮ ವಿಧಿಯನ್ನು ಬದಲಿಸುವರು. ಅವನು ಜೋರಾಗಿ ಸಂಗೀತವನ್ನು ಪ್ಲೇ ಮಾಡಿ ಜನತೆಯನ್ನು ಒಟ್ಟಿಗೆ ನಗುವಂತೆ ಆದೇಶಿಸುತ್ತಾನೆ. ಬಲವಂತದ ನಗು ಮುಂದುವರಿಸಿದರೆ ಉತ್ತಮ ಜೀವನವನ್ನು ನೀಡುವೆಂದು ವಾಗ್ದಾನ ಮಾಡುತ್ತಾನೆ. ಭಾಗವಹಿಸುವವರು ಅನುಸರಿಸುತ್ತಾರೆ, ಅವರ ಕಷ್ಟದ ಗುಂಗು ಕೊಠಡಿಯಲ್ಲಿ ತುಂಬುತ್ತದೆ. ಇದಕ್ಕೆ ಮಹತ್ವವಿದೆ, ಏಕೆಂದರೆ ನಗು ಜನತೆಯಿಂದ ಮಾನಸಿಕ ಶಕ್ತಿಯನ್ನು ಹೊರತೆಗೆಯುವ ಉದ್ದೇಶ ಹೊಂದಿದೆ. ಇನ್ನಷ್ಟು ಜೋರಾಗಿ ನಗು, ಇನ್ನಷ್ಟು ಬಲವಾಗು. ಪ್ರತಿ ಬಲವಂತದ ಗುಂಗು ಜೊತೆ ಋತುವಿನ ನಿಜವಾದ ಉದ್ದೇಶ ಹೆಚ್ಚಾಗುತ್ತದೆ. ಡಿಂಪಲ್ ನಗೆ ತೋರುವ ಮುಖದಿಂದ ಹೇಳುತ್ತಾನೆ, ಈ ನೋಟದ ಆಟ ಸ್ವಾಭಾವಿಕವಲ್ಲ, ಇದು ಅಸೀಮ ನಗುವನ್ನು ಒತ್ತಾಯಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ದುರ್ಬಲ ಪ್ರತಿಸ್ಪರ್ಧಿಗಳನ್ನು ಅವನಿಗೆ ತಮಗೆ ತಡೆಯಲಾಗುವುದಿಲ್ಲ ಎಂದು ಹಾಸ್ಯ ಮಾಡುತ್ತಾನೆ. ಮೊಬ್ ಆದರೆ ಕಲ್ಲಿನಂತೆ ಶಾಂತವಾಗಿಯೇ ಉಳಿದು ಅಸ್ಥಿರತೆಯ ಮಧ್ಯೆ ಕೂಡ ನಗು ಮೂಡಿಸುವುದಿಲ್ಲ. ಜನಸಮೂಹವು ಮೊಬ್ನ ನಿರೋಧವನ್ನು ಗಮನಿಸುತ್ತಾರೆ. ಅವನ ನಗು ಶಕ್ತಿ ಈ ವಿಧಿಯ ಯಶಸ್ಸಿನ ಕೀಲಿ ಆಗಿರಬಹುದು ಎಂದು ಅರಿಯುತ್ತಾರೆ. ಇದರಿಂದ ಮೊಬ್ನ ಪ್ರತಿರೋಧವು ಈ ಮರೆಮಾಡಿದ ಅಲೆಯನ್ನು ನಿಲ್ಲಿಸಬಹುದು ಅಥವಾ ಬಿಡುಗಡೆ ಮಾಡಬಹುದು. 2 ಜನರು ದುರ್ಬಲರಾಗಿದ್ದರು. ಮೊಬ್ ನಗದೆ ಗೆದ್ದನು. ಡಿಂಪಲ್ನ ನಿಜವಾದ ಯೋಜನೆ ಮೊಬ್ನ ನಿದ್ರಿಸುತ್ತಿರುವ ಶಕ್ತಿಯನ್ನು ಎಚ್ಚರಿಸುವುದು ಹತ್ತಿರದಲ್ಲೇ ಇದೆ. ಲಾರ್ಡ್ ಡಿಂಪಲ್ ಮುಂದೆ ಹೆಜ್ಜೆ ಇಟ್ಟು ಕಣ್ಣುಗಳು ಬೆಂಕಿ ಹೊತ್ತಂತೆ ಹೊಳೆಯುತ್ತಿವೆ. ಆತ ಕೂಗುತ್ತಾನೆ, ನಾನು ನಿನ್ನ ಪ್ರತಿಪಕ್ಷಿ ಡಿಂಪಲ್, ಇದನ್ನು ನಾನು ಸ್ವಯಂ ಮಾಡುತ್ತೇನೆ. ಮೊಬ್ ನೋಡುವನು, ಮುಷ್ಟಿಗಳು ಕಟ್ಟಿ ಗುಸುಗುಸು ಮಾಡಿ, ಐಕಾನ್, ಇನ್ನೂ ಮುಂದೆ ಹೋಗು. ಇಷ್ಟು ಬೇಗ ಇಲ್ಲ. ಜನಸಮೂಹವು ಮುಂದೆ ನುಗ್ಗಿ ಮುಖಾಮುಖಿ ಎದುರಿಸುವ ನಿರೀಕ್ಷೆಯಲ್ಲಿ ನಿಂತಿದೆ. ಫಿಜ್ ಕಪ್ನ ಬದಿಯಲ್ಲಿ ಬಬುಲ್ಸ್ ಆಗಿ ಏರಿಸಿ ನೆಲದ ಮೇಲೆ ಸುರಿಯುತ್ತದೆ. ಮೊಬ್ ಕಣ್ಣು ಮುಚ್ಚಿ ನಂತರ ಕಿರುಚಿ ನನ್ನ ಹೋಗಿದೆಯಾ ಎಂದು ಗುಸುಮಾಡುತ್ತಾನೆ. ಅವನ ನಿರ್ಬಂಧದ ಒಂದು ಭಾಗವು ಕಸಿದು ಹೋಗುತ್ತಿದೆ ಎಂಬ ಭಾವನೆ. ಅವನ ಸಮತೋಲನ ಕಳೆದುಕೊಳ್ಳುವುದರಿಂದ ಹೆಚ್ಚು ಮಾನಸಿಕ ಶಕ್ತಿ ಗುಪ್ತ ಸ್ಮೈಲ್ ಅಡ್ಜಸ್ಟ್ಮೆಂಟ್ ಟೆಕ್ನಿಕ್ಗೆ ಪೂರೈಸುತ್ತದೆ. ಡಿಂಪಲ್ ನೋಡುತ್ತಾ ಮೊಬ್ ಎಷ್ಟು ಶಕ್ತಿ ತ್ಯಜಿಸುವನು ಎಂದು ಉತ್ಸುಕತೆಯಿಂದ ಕಾಯುತ್ತಾನೆ. ಮೊಬ್ನ ನಗು ತೀವ್ರಗೊಳ್ಳುತ್ತದೆ. ಅವನು ಕೆಮ್ಮುತ್ತಾ ನಾನು ಮುಂಚೆ ನಕ್ಕಿದ್ದೆನಾ ಎಂದು ಹೇಳುತ್ತಾನೆ. ಅವನ ಮುಖದಲ್ಲಿ ಗೊಂದಲ, ನಂತರ ಉತ್ಸಾಹಭರಿತ ಉನ್ನುವೈ ಹೇಹೆ. ಗೊತ್ತಿದೆ, ಹೌದು, ನಾನು ಏಕೆ, ಆದರೆ ಹೆಚ್ಚು ಎಂದು ಹೇಳುತ್ತಾನೆ. ಸಂಪ್ರದಾಯ ನಾಯಕ ಮ್ಯಾಡಮ್ ಮತ್ತು ಲಾಸೋ ಬಗ್ಗೆ ಏನೋ ಕೂಗುತ್ತಾನೆ, ವಿಧಿಯನ್ನು ಸರಿಯಾದ ದಾರಿಯಲ್ಲಿ ಇಡುತ್ತಾನೆ. ಅವರ ಜಪವು ಮೊಬ್ನ ಭಾವನೆಗಳನ್ನು ಅಡಗಿದ ಶಕ್ತಿಯ ಕಡೆಗೆ ನಡೆಸಲು ಪ್ರಯತ್ನಿಸುತ್ತದೆ. ಜಪವು ಇನ್ನಷ್ಟು ಜೋರಾಗಿ ಬೆಳೆಯುತ್ತದೆ, ಮೊಬ್ಬನ್ನು ಒಡೆಯುವ ಹಂತಕ್ಕೆ ಒತ್ತುತ್ತದೆ.
ಸಂಪ್ರದಾಯವು ಮೊಬ್ ಮೇಲೆ ಹಾಲು ಮಿಶ್ರಿತ ನಗು ಅನ್ನು ಬಲವಂತವಾಗಿ ಹೇರಿದೆ. ಹಾಲನ್ನು ಅಲೆ ಮಾಡುವ ಮಹಾ ಮಾನಸಿಕ ಅಲೆವನ್ನು ಬಿಡುಗಡೆ ಮಾಡುತ್ತದೆ, ವಾಸ್ತವಿಕೆಯ ಪರದೆಯನ್ನು ಕಿತ್ತುಕೊಳ್ಳುತ್ತದೆ ಹಾಗೂ ಅಸ್ತವ್ಯಸ್ತತೆಯನ್ನು ಪ್ರಜ್ವಲಿಸುತ್ತದೆ. ಮೊಬ್ನ ನಾಜೂಕು ನಿರ್ಬಂಧ ಮುರಿದು ಹೋಗುತ್ತದೆ, ಅವನ ದುಃಖವು ಬಲವಂತದ ಹರ್ಷಕ್ಕೆ ಪರಿವರ್ತಿತವಾಗುತ್ತದೆ ಮತ್ತು ಅವನ ಸಮತೋಲನದ ನಷ್ಟವು ಅವನ ಗುರುತನ್ನು ಶಾಶ್ವತವಾಗಿ ಅಳಿಸುವ ಬೆದರಿಕೆಯನ್ನು ಉಂಟುಮಾಡುತ್ತದೆ. ಮಾನಸಿಕ ಅಲೆ ಉರಿಯುತ್ತದೆ, ಪ್ರತಿ ಸಂಪ್ರದಾಯ ಸದಸ್ಯರನ್ನು ಹಾಗೂ ನಗರವನ್ನು ಅಪಾಯಕ್ಕೆ ಒಳಪಡಿಸುತ್ತದೆ. ಮಾಪ್ನಾಶದ ಅಂಚಿನಲ್ಲಿ ಅಲೆಯಾಡುತ್ತಾ ಅವನ ಅಂತಿಮ ವಿಧಿ ಭಯದಿಂದ ತೂಗುತ್ತಿದೆ. ಇಲ್ಲಿ ಯಾವ ಹೀರೋಗಳು ಇಲ್ಲ, ಕೇವಲ ಬದುಕುಳಿದವರು ಮಾತ್ರ ಮನ್ವಾ ವಿಥ್ಹರಿಗೆ ಚಂದಾದಾರರಾಗಿ. ಸಂಪ್ರದಾಯ ನಾಯಕ ಲಾರ್ಡ್ ಡಿಂಪಲ್ ತನ್ನ ನಗುಮುಖವನ್ನೇ ಮೊಬ್ರ ಕಂಪಿಸುವ ಹೃದಯದ ಮೇಲೆ ಹೊಡೆದು ಪ್ರೇಕ್ಷಕರನ್ನು ಹಾಹ ಎಂಬ ಹತಾಶ ಹಾಸ್ಯದ ಗುಂಪುಗೆ ತಳ್ಳಿಹಾಕುತ್ತಾನೆ. ಆಗ ಮುಖವಿನ ಮಾನಸಿಕ ಸ್ಪಂದನೆ ಮೊಬ್ರ ಮುಚ್ಚಿದ ಭಾವನೆಗಳನ್ನು ಕಚ್ಚುತ್ತದೆ. ಮೊಬ್ರ ಕಣ್ಣುಗಳು ಹೊಳೆಯುತ್ತವೆ, ಅವನ ಆರಾಮಿನುಗುತ್ತದೆ ಮತ್ತು ಅವನು ಉದಯೋನ್ಮುಖ ವಾತಾವರಣವನ್ನು ಓದುವ ಕೌಶಲ್ಯವನ್ನು ಆಮಂತ್ರಿಸಿ ಬಲವಂತವಾಗಿ ಉಂಟಾದ ನಗುವನ್ನು ಶಸ್ತ್ರವಾಗಿ ಪರಿವರ್ತಿಸಿ ಮುಖವಿನ ಶಾಪಿತ ಹಾಸ್ಯವನ್ನು ಮುರಿಯುತ್ತದೆ. ಮೊಬ್ ಲಾರ್ಡ್ ಡಿಂಪಲ್ ಹಸಿವು ಮುಖವಾಡದ ಸಂಪ್ರದಾಯ ನಾಯಕನಿಗೆ ದಾಳಿ ಮಾಡುತ್ತಾನೆ. ಶಾಪಿತ ನಗು ಜನಸಮೂಹದ ಮೂಲಕ ಹರಿಯುವ ಉಲ್ಲಾಸಭರಿತ ಹಾಸ್ಯದಂತೆ ಪ್ರಚೋದಿಸುತ್ತದೆ. ಈ ಹಾಸ್ಯಮಯ ಅಲೆ ಅವನ ಒತ್ತಿಹಿಡಿದ ಭಾವನೆಗಳನ್ನು ಹಲ್ಲುಹಾಕಿ ಹೃದಯವನ್ನು ಪರ್ಸೆಂಟ್ರಷ್ಟು ತೀವ್ರವಾಗಿ ದಾಡಿಸುತ್ತಿದೆ. ಶಾಶ್ವತ ಸಂತೋಷದ ಬಗ್ಗೆ ಡಿಂಪಲ್ನ ವಕ್ರವಾದ ಉಪದೇಶವು ಮಾನಸಿಕ ಹಗ್ಗದಾಟವನ್ನು ಪ್ರಜ್ವಲಿಸುತ್ತದೆ. ಅದೇ ಸಮಯದಲ್ಲಿ ಮೊಬ್ನ ಹೊಸ ವಾತಾವರಣವನ್ನು ಓದು ಜ್ವಾಲೆ ಮಿನುಗಿ ಮುಖವಾಡದ ಕತ್ತಲೆ ಜಾದುವನ್ನು ಮುರಿಯುವ ಕದನಕ್ಕೆ ಸಿದ್ಧವಾಗಿದೆ. ಗುಂಪು ಸಂಪ್ರದಾಯದ ಮಸುಕಾದ ಹಾಲ್ ಮೂಲಕ ಓಡಿ ಹೋಗುತ್ತದೆ. ಶಾಪಿತ ಸ್ಮೈಲ್ ಮಾಸ್ಕ್ ಲಾರ್ಡ್ ಡಿಂಪಲ್ನ ನಗುವಿನ ಮೇಲೆ ತಾಳು ಮಾಡುತ್ತಿದೆ. ಹೊಸ ವ್ಯಕ್ತಿ ಮುಂದೆ ಬಂದು ಮಾಸ್ಕ್ ಅನ್ನು ರದ್ದುಪಡಿಸಬಲ್ಲ ಮಾನಸಿಕ ಶಕ್ತಿಗಳನ್ನು ನೀಡುವುದಾಗಿ ಹೇಳುತ್ತಾನೆ. ಅವನು ಕೈ ವಿಸ್ತರಿಸುತ್ತಾನೆ, ಆದರೆ ಮಾಸ್ಕ್ನ ಪ್ರಭಾವದಿಂದ ನಗೆ ಬರದಂತೆ ತಡೆಯುತ್ತದೆ. ಅವನನ್ನು ಮೌನದಲ್ಲೇ ಇರಿಸುವುದು ಪ್ರಯತ್ನ ವಿಫಲವಾಗುತ್ತದೆ. ಹಾಲ್ ಇನ್ನೂ ಮಾಸ್ಕ್ನ ಹಿಡಿತದಲ್ಲಿ ಉಳಿಯುತ್ತದೆ. ಈ ವಿಫಲತೆ ಮಾಸ್ಕ್ನ ವ್ಯಾಪ್ತಿ ಸಾಮಾನ್ಯ ಮಾನಸಿಕ ಸಹಾಯಕ್ಕಿಂತ ಹೆಚ್ಚಾಗಿದೆ ಎಂದು ತೋರಿಸುತ್ತದೆ. ನಿನ್ನ ಶಕ್ತಿ ಇಲ್ಲಿ ಅನರ್ಹ. ಯಾರಾದರೂ ಇನ್ನೊಬ್ಬರು ಮಾಸ್ಕ್ನ ಹಿಡಿತವನ್ನು ಮುರಿಯುವ ಯೋಜನೆ ಹೊಂದಿರಬಹುದು. ನೀವು ಕೊಠಡಿಯ ಹಾಸ್ಯದ ಒತ್ತಡವನ್ನು ನಿಮ್ಮ ಚಿಂತನೆಗಳ ಮೇಲೆ ಅನುಭವಿಸುತ್ತೀರಿ. ಮೊಬ್ ಕೊನೆಗೆ ಮಾಸ್ಕ್ನ ನಿಜವಾದ ಉದ್ದೇಶವನ್ನು ಅರಿಯುತ್ತಾನೆ, ಎಲ್ಲರನ್ನೂ ಸುಳ್ಳು ಸಂತೋಷಕ್ಕೆ ಬಲವಂತವಾಗಿ ಒತ್ತಿ ಸ್ವತಂತ್ರ ಇಚ್ಛೆಯನ್ನು ಅಳಿಸುವುದು. ಅವನ ದಮನ ಗೇಜ್ % ತಲುಪಿದೆ, ಸ್ಫೋಟಕ ಜಾಗೃತಿಯ ಅಂಚಿನಲ್ಲೇ ನಿಂತಿದೆ. ಅವನು ಮುರಿದರೆ ಉಂಟಾಗುವ ಅಲೆ ಮಾಸ್ಕ್ ಅನ್ನು ಮುರಿಯಬಹುದು, ಆದರೆ ಸಮೀಪದ ಎಲ್ಲವನ್ನೂ ನಾಶ ಮಾಡಬಹುದು. ಹಂತಗಳು: ಮೊಬ್ನ ಮಾನಸಿಕ ಸ್ಥಿತಿ ಮತ್ತು ಸಂಪ್ರದಾಯದ ಉಳಿವು. ನಿನ್ನ ನಗು ನಿನ್ನ ಅಂತ್ಯವಾಗುತ್ತದೆ. ಲಾರ್ಡ್ ಡಿಂಪಲ್ ಮತ್ತೆ ಕೂಗುತ್ತಾನೆ, ಮೊಬ್ರ ಪವರ್ ಅನ್ನು ತಿರಸ್ಕರಿಸುತ್ತಾನೆ. ಅವನು ಸ್ಮೈಲ್ ಮಾಸ್ಕ್ ಅನ್ನು ಅಲೆಮಾಡಿ ಕೊಠಡಿಯಲ್ಲಿ ನಗುವಿನ ಅಲೆಗಳನ್ನು ಬಲವಂತವಾಗಿ ಹರಡುತ್ತಾನೆ. ಬಲವಂತದ ನಗು ಮೊಬ್ರ ಶಾಂತತೆಯನ್ನು ಕರಡುತ್ತದೆ, ಅವನ ಆರಾವನ್ನು ಕಂಪಿಸುತ್ತಲುತ್ತದೆ. ಇದು ಮಹತ್ವದದ್ದು ಏಕೆಂದರೆ ನಗು ಮೊಬ್ರ ಭಾವನಾತ್ಮಕ ಅಡೆತಡೆಯನ್ನು ಕರಗಿಸುತ್ತಾ ಅವನನ್ನು ಬ್ರೇಕ್ ಪಾಯಿಂಟ್ ಕಡೆಗೆ ತಳ್ಳುತ್ತದೆ. ಮತ್ತೆ ನಿನ್ನ ಪವರ್. ಬಲವಂತದ ಹಾಸ್ಯ ಇನ್ನಷ್ಟು ಜೋರಾಗಿ ಬೆಳೆಯುತ್ತದೆ, ಮೊಬ್ರ ಚಿಂತನೆಗಳನ್ನು ಮುಳುಗಿಸುವ ಹಂತಕ್ಕೆ ಹತ್ತಿದೆ. ಲಾರ್ಡ್ ಡಿಂಪಲ್ ಘೋಷಿಸುತ್ತಾನೆ, ಅವನು ಹಾಲನ್ನು ಪವರ್ ಮಾಡುವುದು ಎಂಬ ಹರಿವನ್ನು ನಿಲ್ಲಿಸಿದ್ದಾನೆ ಮತ್ತು ಜನರ ಗುಂಪು ಮನೋಭಾವವನ್ನು ಹೊಸ ಧರ್ಮವೆಂದು ಕರೆಯುತ್ತಾನೆ. ಅವನು ಮೊಬನ್ನು ಶಕ್ತಿಯಿಲ್ಲದ ಮಗು ಎಂದು ಕರೆಯುತ್ತಾನೆ, ಅವನ ಪ್ರಭಾವದ ಕೊರತೆಯನ್ನು ಹಾಸ್ಯ ಮಾಡುತ್ತಾನೆ. ಈ ಹೇಳಿಕೆ ಮಹತ್ವದ್ದಾಗಿದೆ ಏಕೆಂದರೆ ಇದು ಎಲ್ಲರನ್ನೂ ಮಾಸ್ಕ್ಗೆ ಸಮರ್ಪಣೆ ಮಾಡುವುದರಿಂದ ಶಾಂತ ದೇವಸಮಾನ ಕ್ರಮ ಉಂಟಾಗುತ್ತದೆ ಎಂದು ನಂಬುವಂತೆ ಮಾಡಲು ಪ್ರಯತ್ನಿಸುತ್ತದೆ. ನಾನು ಅತ್ಯಂತ ಶಾಂತ ಲೋಕವನ್ನು ನಿರ್ಮಿಸುತ್ತೇನೆ, ನೀನು ಮಗು. ಗುಂಪಿನ ಮರೆಮಾಡಿದ ಭಾವನೆಗಳು, ವಿಶೇಷವಾಗಿ ಕೋಪ, ಮಿತಿಯತ್ತ ಹತ್ತಿರವಾಗುತ್ತಿವೆ. ಅವನು ಅವು ಸುರಕ್ಷಿತ ಮಟ್ಟದಲ್ಲಿ ಇಡಲು ಪ್ರಯತ್ನಿಸುತ್ತಾನೆ, ಆದರೆ ಒತ್ತಡ ಹೆಚ್ಚುತ್ತಿದೆ. ಮಿತಿ ಒಡೆದಾಗ ಅವನ ನಿಜವಾದ ಶಕ್ತಿ ನಿಯಂತ್ರಣದ ಹೊರಗೆ ಸ್ಫೋಟಿಸಬಹುದು. ಇದರಿಂದ ಇದು ಮಹತ್ವದ ವಿಷಯ. ಬರುವ ಸ್ಫೋಟವು ಲಾರ್ಡ್ ಡಿಂಪಲ್ನ ಮಾಸ್ಕ್ ಜೊತೆಗಿನ ಹೋರಾಟವನ್ನು ಸೂಚಿಸುತ್ತದೆ. ಲಾರ್ಡ್ ಡಿಂಪಲ್ ನಗುವ ಮುಖವಾಡವನ್ನು ಎತ್ತಿ ಮೊಬ್ ಕಡೆ ಸೂಚಿಸುತ್ತಾನೆ. ಅವನು ಮೊಬ್ಗೆ ಹೇಳುತ್ತಾನೆ, ಅವನ ಶಕ್ತಿ ಅವನ ಬಾಯನ್ನು ಮುಚ್ಚಿ ಇಡುತ್ತದೆ. ಆ ಮುಖವಾಡವನ್ನು ಸ್ಪರ್ಶಿಸುವ ಯಾರನ್ನಾದರೂ ಶಾಶ್ವತವಾಗಿ ನಗುವಂತೆ ಬಲವಂತಪಡಿಸುತ್ತದೆ. ಮೊಬ್ ಶಾಂತವಾಗಿರಲು ಪ್ರಯತ್ನಿಸುತ್ತಾನೆ, ಆದರೆ ಮುಖವಾಡದ ಆರ ಅವನ ನಿರ್ಬಂಧಿತ ಭಾವನೆಗಳ ಮೇಲೆ ಒತ್ತಡ ಹಾಕುತ್ತದೆ.
ಈ ಬೆದರಿಕೆ ಮಹತ್ವದ್ದಾಗಿದೆ, ಏಕೆಂದರೆ ಮುಖವಾಡವು ಮೊಬ್ನ ಅಡ್ಡಿಬಾರಿಯನ್ನು ಮುರಿದರೆ ಅವನ ಪರ್ಸೆಂಟ್ ಮಿತಿ ಮುರಿದು ವಿನಾಶಕಾರಿ ಶಕ್ತಿಯನ್ನು ಬಿಡುಗಡೆ ಮಾಡಬಹುದು. ಡಿಂಪಲ್ನ ನಗು ಇನ್ನಷ್ಟು ವಿಸ್ತರಿಸಿ ಮೊಬ್ನ ನಿರ್ಧಾರವನ್ನು ಪರೀಕ್ಷಿಸಲು ಸಿದ್ಧವಾಗುತ್ತಾನೆ. ಲಾರ್ಡ್ ಡಿಂಪಲ್ನಗೆ ಹಾಸಿ ಮೊಬನ್ನು ಪ್ರಾಣಿ ಎಂದು ಕರೆಯುತ್ತಾನೆ, ವಾಸ್ತವ ಭಾವನೆಗಳೊಂದಿಗೆ ಕಾರ್ಯನಿರ್ವಹಿಸಲು ಅಸಮರ್ಥ ಎಂದು. ಮೊಬ್ ಉಸಿರು ತೆಗೆದುಕೊಳ್ಳುತ್ತಾನೆ, ಏನು ಎಂದು ಮಾಸ್ಕ್ನ ಪ್ರಭಾವ ಅವನನ್ನು ಇನ್ನಷ್ಟು ಬಲವಾಗಿ ಹೊಡೆಯುವಾಗ ಅವನು ಅಸ್ಥಿರನಾಗುತ್ತಾನೆ, ಕಣ್ಣುಗಳು ವಿಶಾಲವಾಗುತ್ತವೆ. ಇದು ಮಹತ್ವದದ್ದು, ಏಕೆಂದರೆ ಮಾಸ್ಕ್ ಅವನ ಮಾನಸಿಕ ರಕ್ಷಣೆಯನ್ನು ಮುರಿದು ಅವನನ್ನು ಪರ್ಸೆಂಟ್ ಮಿತಿಯ ಕಡೆಗೆ ಒತ್ತುತ್ತಿದೆ. ಬಲವಂತದ ನಗು ಅವನ ಮನಸ್ಸನ್ನು ಒತ್ತಿಹಿಡಿಯುತ್ತದೆ. ಮೊಬ್ ಗರ್ಜಿಸುತ್ತಾ ಅವನು ತನ್ನ ತಲೆಯನ್ನು ಹಿಡಿದು ನಗೆದ ಅಲೆಯನ್ನು ತಡೆಯಲು ಪ್ರಯತ್ನಿಸುತ್ತಾನೆ. ಈ ಪ್ರಯತ್ನವು ಅವನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ, ಅವನ ಅಡ್ಡಿ ದುರ್ಬಲವಾಗುತ್ತಿರುವುದನ್ನು ತೋರಿಸುತ್ತದೆ. ಇದರಿಂದ ಪ್ರತಿ ಒತ್ತಡವು ಅವನನ್ನು ಸಂಪೂರ್ಣ ಶಕ್ತಿಯ ಸ್ಫೋಟಕ್ಕೆ ಹತ್ತಿರಕ್ಕೆ ತರುತ್ತದೆ. ಮಾಸ್ಕ್ನ ಶಕ್ತಿ ಇನ್ನೂ ಹರಡುತ್ತಿದೆ. ಮೊಬ್ ನುಡಿದಾಡುತ್ತಾನೆ, ಯುಯು ಮಾಸ್ಕ್ ಒಂದು ರಹಸ್ಯ ಚಿಹ್ನೆಯನ್ನು ಹೊಳೆಯುವಂತೆ. ಅವನು ಮಾಸ್ಕ್ನ ಹೃದಯ ಸಕ್ರಿಯವಾಗುತ್ತಿದೆ ಎಂದು ಅರಿತುಕೊಳ್ಳುತ್ತಾನೆ. ಇದು ಮಹತ್ವದದ್ದು, ಏಕೆಂದರೆ ಆ ಚಿಹ್ನೆ ಮತ್ತಷ್ಟು ಆಳವಾದ ಮಾನಸಿಕ ಟ್ರಿಗರ್ ಅನ್ನು ಸೂಚಿಸುತ್ತದೆ. ಅದು ಮೊಬ್ನ ನಿಜವಾದ ಶಕ್ತಿಯನ್ನು ಬಿಡುಗಡೆ ಮಾಡಬಹುದು. ಮುಂದಿನ ಪ್ರವಾಹವು ಕೊನೆಗೂ ಮಾಸ್ಕ್ ಅನ್ನು ಮುರಿಯಬಹುದು. ನೀನು ಮಾಸ್ಕ್ ಮೊಬ್ರ ಮನಸ್ಸಿನ ಸುತ್ತು ಬಿಗಿಯಾಗುತ್ತಿರುವುದನ್ನು ಅನುಭವಿಸುತ್ತೀಯಾ? ಲಾರ್ಡ್ ಡಿಂಪಲ್ ಮೊಬ್ಗೆ ಇಂದಿನ ದಿನ ಯಾವುದೇ ಆತ್ಮಗಳನ್ನು ಅನುಭವಿಸಲಾಗುತ್ತಿಲ್ಲ ಎಂದು ಹೇಳಿ ವ್ಯಾಪಾರ ಪಕ್ಷಿಗಳ ವಲಸೆ ಬಗ್ಗೆ ಹಾಸ್ಯ ಮಾಡುತ್ತಾನೆ. ನಂತರ ವಾತಾವರಣವನ್ನು ಓದುವುದು ಸಾಮಾನ್ಯ ಜ್ಞಾನ ಮತ್ತು ಅನುಭವವನ್ನು ಬೇಡುತ್ತದೆ ಎಂದು ಹೇಳಿ ಮೊಬ್ದ ಆಸಕ್ತಿಯ ಕೊರತೆ ವಿಚಿತ್ರವೆಂದು ಸೂಚಿಸುತ್ತಾನೆ. ಇದರಿಂದ ಮಹತ್ವವಿದೆ, ಏಕೆಂದರೆ ಡಿಂಪಲ್ ವಾತಾವರಣವನ್ನು ಓದುವುದು ಎಂಬ ಕೌಶಲ್ಯವನ್ನು ಸಂಪಾದಿಸುವುದರಿಂದ ತನ್ನ ಮಾಸ್ಕ್ನ ಪ್ರಭಾವವನ್ನು ಮುರಿಯಬಹುದು ಎಂದು ಕಲ್ಪನೆಯನ್ನು ನೆಟ್ಟಿಡುತ್ತಾನೆ. ಡಿಂಪಲ್ನ ಹಾಸ್ಯವು ಮೊಬ್ಗಾಗಿ ಹೊಸ ಮಾನಸಿಕ ಕೌಶಲ್ಯದ ಅಡಿಪಾಯವನ್ನು ಹಾಕುತ್ತದೆ. ಮೊಬ್ ಡಿಂಪಲ್ಗೆ ಏಕೆ ಇಷ್ಟು ಗಂಭೀರವಾಗಿ ಕಾಣಿಸುತ್ತಿದ್ದೀಯಾ ಎಂದು ಕೇಳುತ್ತಾನೆ. ಇವತ್ತು ಏನಾಯಿತು ಎಂದು ತಿಳಿಯಲು ಆಸಕ್ತಿ ತೋರಿಸುತ್ತಾನೆ. ಮಾಸ್ಕ್ನ ಪರಿಣಾಮದ ಬಗ್ಗೆ ಮಾಹಿತಿ ಪಡೆಯಲು ಅವನು ಒತ್ತಾಯಿಸುತ್ತಾನೆ. ಇದು ಮಹತ್ವದದ್ದು, ಏಕೆಂದರೆ ಮೊಬ್ ಧಮ್ಕಿಯನ್ನು ಓದುತ್ತಿದ್ದಾನೆ, ಅದು ಅವನ ಭಾವನೆಗಳನ್ನು ಪರ್ಸೆಂಟ್ ಮೀರಿಸುವ ಮೊದಲು. ಮೊಬ್ನ ಪ್ರಶ್ನೆ ಡಿಂಪಲ್ ಅನ್ನು ಮಾಸ್ಕ್ ಬಗ್ಗೆ ಇನ್ನಷ್ಟು ಬಿಚ್ಚಿಡಲು ಒತ್ತಾಯಿಸುತ್ತದೆ. ಡಿಂಪಲ್ ಗುಂಪಿನ ವಿಸರ್ಜನೆಗೆ ತನ್ನನ್ನೇ ದೋಷಿ ಎಂದು ಹೇಳುತ್ತಾನೆ. ಎಲ್ಲರೂ ನಗುತ್ತಿದ್ದರೆ ಮೊಬ್ ಬಂದು ಆ ಮೋಜನ್ನು ನಾಶ ಮಾಡಿದರು ಎಂದು. ನಗು ನಿಂತು ಕೊಠಡಿ ಶಾಂತವಾಗುತ್ತದೆ. ಮೊಬ್ ಈ ದೃಶ್ಯ ಕನಸು ಅಲ್ಲ, ನಿಜವೆಂದು ಅರಿಯುತ್ತಾನೆ. ಅವನು ಆ ರಹಸ್ಯಮಯ ಹುಡುಗ ಯಾರು ಎಂದು ಕೇಳುತ್ತಾನೆ. ಡಿಂಪಲ್ ನಗೆ ಹಾಸಿ ಉತ್ತರ ನೀಡುವುದನ್ನು ನಿರಾಕರಿಸುತ್ತಾನೆ. ಇದು ಮೊಬ್ ಅನ್ನು ಮುಸುಕಿನ ಶಕ್ತಿಯ ಹಿಂದೆ ಇರುವ ಅನ್ಯ ತಿಳಿಯದ ಬೆದರಿಕೆಯ ಎದುರಿಗೆ ನಿಂತು ಹೋರಾಡುವಂತೆ ಮಾಡುತ್ತದೆ. ಆ ರಹಸ್ಯ ಹುಡುಗನ ಗುರುತು ಹೊಸ ಸುಳಿವಾಗಿ ಪರಿಣಮಿಸುತ್ತದೆ. ಡಿಂಪಲ್ ಕಷ್ಟದ ನಗೆಯೊಂದಿಗೆ ಬೆಳಗನ್ನು ಸ್ವಾಗತಿಸುತ್ತಾನೆ. ಮೊಬ್ನನ್ನು ಉತ್ತಮ ಪಾಲುದಾರ ಎಂದು ಕರೆಯುತ್ತಾನೆ. ಮೊಬ್ರ ಶಕ್ತಿ ಮಾಪಕವು ಸಾಮಾನ್ಯವಾದ ಪರ್ಸೆಂಟ್ ಬದಲಿಗೆ ಪರ್ಸೆಂಟ್ ಅನ್ನು ತೋರಿಸುತ್ತದೆ. ಮಾಸ್ಕ್ನ ಪ್ರಭಾವವು ಈಗಾಗಲೇ ಅವನ ಭಾವನಾತ್ಮಕ ಮಟ್ಟವನ್ನು ಹೆಚ್ಚಿಸಿದೆ. ಇದರಿಂದ ಮೊಬ್ ತನ್ನ ಮಿತಿಗೆ ಇನ್ನಷ್ಟು ಸಮೀಪಿಸುತ್ತಿರುವನು ಮತ್ತು ಮಾಸ್ಕ್ನ ಅಪಾಯವು ಹೆಚ್ಚುತ್ತಿದೆ. ಮೊಬ್ರ ಏರುತ್ತಿರುವ ಮೀಟರ್ ಒಂದು ಭವಿಷ್ಯದ ಸ್ಫೋಟವನ್ನು ಸೂಚಿಸುತ್ತಿದೆ. ಡಿಂಪಲ್ ಜನಸಮೂಹವನ್ನು ಉತ್ಸಾಹಭರಿತ ನಗುವಿಗೆ ಬಲವಂತಪಡಿಸುತ್ತಾನೆ. ನಂತರ ಮಾಸ್ಕ್ ಹೊಳೆಯುವಾಗ ಮೊಬ್ ಅನ್ನು ಹಾರಿಸಿಡುತ್ತಾನೆ. ಬಲವಂತದ ಸಂತೋಷವನ್ನು ಎಲ್ಲರ ಮೇಲೂ ಆಯುಧವಾಗಿ ಬಳಸುತ್ತಾನೆ. ಮೊಬ್ನ ಶಕ್ತಿ ಗೇಜ್ ಏರಿದಂತೆ ಅವನ ನಗು ಛಿದ್ರವಾಗುತ್ತದೆ ಮತ್ತು ಅವನ ಭಾವನೆಗಳು ಹೈಜಾಕ್ ಆಗಿ ಅವನನ್ನು ನಿಯಂತ್ರಣದಿಂದ ವಂಚಿಸಿ ನೋವಿನ ಸ್ವಯಂ ಜಾಗೃತಿಗೆ ಒತ್ತಾಯಿಸುತ್ತವೆ. ರಹಸ್ಯಮಯ ಮೆಸೆಂಜರ್ ಬಾಯ್ ಆಫ್ ಗೋಡ್ ಕಾಣಿಸಿಕೊಳ್ಳದೆ ಇರುತ್ತದೆ ಮತ್ತು ಡಿಂಪಲ್ನ ನಗು ಮೊಬ್ನ ಆತ್ಮವನ್ನು ಬೆದರಿಸುವ ಆಳವಾದ ಕಥಾನಕವನ್ನು ಮರೆಮಾಡುತ್ತದೆ. ಈ ವಿಡಿಯೋವನ್ನು ಮುಗಿಸಿದ ಎಲ್ಲರೂ ಚಂದಾದಾರರಾಗಿದ್ದಾರೆ. ಎಲ್ಲರಂತೆ ಆಗಿ ಬಟನ್ ಒತ್ತಿ. ಮನ್ವಾ ವಿತ್ ಹರಿ. ಸಂಪ್ರದಾಯದ ದೇವರು ಸಂಕಲ್ಪ ಮಾನವಕುಲವನ್ನು ನಾಶ ಮಾಡುತ್ತದೆ. ಮೊಬ್ ತನ್ನ ಮಿತಿಗಳನ್ನು ಮುರಿಯದಿದ್ದರೆ. ಡಿಂಪಲ್ ನಗುತ್ತಾ ಕಾಣಿಸಿಕೊಳ್ಳುತ್ತಾನೆ. ನಿನ್ನೆ ದಿನದ ಮರಣಸಂಗ್ರಾಮದ ಸಂಪ್ರದಾಯ ನಾಯಕನನ್ನು ಸೂಚಿಸುತ್ತಾನೆ. ನಾಯಕನು ಹೇಳುತ್ತಾನೆ, ನಾನು ದೇವರಾಗಿ ಎಲ್ಲರನ್ನೂ ನನ್ನನ್ನು ಪೂಜಿಸುವಂತೆ ಮಾಡುತ್ತೇನೆ. ಮೊಬ್ ಅರಿಯುತ್ತಾನೆ, ಆತ್ಮದ ಯೋಜನೆ ಸ್ವತಂತ್ರ ಇಚ್ಛೆಯನ್ನು ಸಂಪೂರ್ಣವಾಗಿ ಅಳಿಸಿಬಿಡಬಹುದು. ನಾನು ಡಿಂಪಲ್. ನಿನ್ನೆ ನೀನು ಹೋರಾಡಿದ ಸಂಪ್ರದಾಯ ನಾಯಕನೇ. ಮೊಬ್ ಸಂಪ್ರದಾಯವು ಹರಡುವ ಮೊದಲು ದೇವರಾಸೆಯನ್ನು ನಿಲ್ಲಿಸಬೇಕು. ಸಂಪ್ರದಾಯದ ನಾಯಕ ತನ್ನ ವಿಧಿ ಅವನಿಗೆ ದೈವ ಮಟ್ಟದ ಶಕ್ತಿಯನ್ನು ನೀಡುತ್ತದೆ ಎಂದು ಘೋಷಿಸುತ್ತಾನೆ. ಅನುಯಾಯಿಗಳನ್ನು ಸಂಗ್ರಹಿಸುವುದರಿಂದ ಆತ್ಮದ ಶಕ್ತಿ ಹೆಚ್ಚುತ್ತದೆ ಎಂದು ವಿವರಿಸುತ್ತಾನೆ.
ಜನಸಮೂಹವು ನಾಯಕನು ಮಿನುಗುವ ಉರಾವನ್ನು ಕರೆಯುವ ದೃಶ್ಯವನ್ನು ನೋಡುತ್ತಾನೆ, ಇದು ವಿಧಿಯ ಪ್ರಗತಿಯನ್ನು ಸೂಚಿಸುತ್ತದೆ. ನಾಯಕನ ಮಹತ್ವಾಕಾಂಕ್ಷೆ ಲೋಕದ ನಂಬಿಕೆ ವ್ಯವಸ್ಥೆಯನ್ನು ಮರುರೂಪಗೊಳಿಸುವ ಅಪಾಯವನ್ನು ಉಂಟುಮಾಡುತ್ತದೆ. ಎಲ್ಲರೂ ನನ್ನನ್ನು ಪೂಜಿಸುತ್ತಾರೆ, ನಾನು ದೈವವಾಗುವೆ. ಜನಸಮೂಹವು ವಿಧಿಯ ಸರಪಣಿಯನ್ನು ಮುರಿಯಲು ಸಿದ್ಧವಾಗುತ್ತದೆ. ನೀನು ಭೂಮಿಯ ಕಂಪನವನ್ನು ಅನುಭವಿಸುತ್ತೀಯೇ, ಸಂಪ್ರದಾಯದ ಜಪವು ತೀವ್ರಗೊಳ್ಳುವಂತೆ. ಗುಂಪು ಮುಂದೆ ಹೆಜ್ಜೆ ಇಡುತ್ತದೆ, ಕಣ್ಣುಗಳು ಹೊಳೆಯುತ್ತವೆ ಮತ್ತು ತನ್ನ ಮಾನಸಿಕ ಅಡೆತಡೆಯನ್ನು ಎತ್ತುತ್ತದೆ. ಮೊಬ್ ಮೌನವಾಗಿ ನಿನ್ನ ಸಾರು ನೀನು ಎಂದು ಆತ್ಮದ ಕೊನೆಯ ಉಸಿರಿನ ಗುಪ್ತ ಧ್ವನಿಯನ್ನು ಪ್ರಕ್ರಿಯೆಗೊಳಿಸುತ್ತಾನೆ. ಇದನ್ನು ಇನ್ನೊಬ್ಬರು ಕೇಳುತ್ತಾರೆಯೇ ಎಂದು ಆತನು ಪ್ರಶ್ನಿಸುತ್ತಾನೆ, ಅದರ ಮೂಲಕ ಅವನ ಕೇಂದ್ರೀಕರಣ ಕಳೆದುಕೊಳ್ಳುತ್ತಿದೆ ಎಂಬ ಸೂಚನೆ. ಈ ಗೊಂದಲವು ಆತ್ಮಕ್ಕೆ ಮರುಸಂಗ್ರಹಿಸುವ ಅವಕಾಶ ನೀಡಬಹುದು. ನಿನ್ನ ಸಾರು ನೀನು ಯಾರಿಗಾದರೂ ಮಾತನಾಡುತ್ತೀಯಾ? ಮೊಬ್ನ ಸ್ಪಷ್ಟ ಆದೇಶವು ಆತ್ಮದ ಹಿಡಿತವನ್ನು ಒಡೆಯಬಹುದು. ಡಿಂಪಲ್ ಕಾಣಿಸಿಕೊಳ್ಳುತ್ತಾನೆ. ಮೊಬ್ ಇನ್ನೂ ಅವನನ್ನು ಶಿಗೆಚಾನ್ ಎಂದು ಕರೆಯುವುದರಿಂದ ಕೋಪಗೊಂಡು ಆ ಹೆಸರು ಮರಳಿ ಬಂದರೆ ಮೊಬ್ಬನ್ನು ಹೊರಹಾಕುತ್ತೇನೆ ಎಂದು ಬೆದರಿಸಿ ನಂತರ ಕ್ಷಮೆಯಾಚಿಸಿ ಹಗುರವಾದ ಶಾಂತಿಯ ಸೂಚನೆ ನೀಡುತ್ತಾನೆ. ಡಿಂಪಲ್ನ ಎಚ್ಚರಿಕೆ ಮಹತ್ವದದ್ದು, ಏಕೆಂದರೆ ಯಾವುದೇ ತಪ್ಪು ಮಾತು ಆತ್ಮದ ಶಕ್ತಿಯನ್ನು ಪುನಃ ಜ್ವಾಲೆಗೊಳಿಸಿ ಯುದ್ಧವನ್ನು ಅಂತ್ಯಗೊಳಿಸಬಹುದು. ನನಗೆ ಶಿಗೆಚಾನ್ ಎಂದು ಕರೆಯಬೇಡ ಡಿಂಪಲ್. ಮತ್ತೆ ಆ ಹೆಸರನ್ನು ಹೇಳಿದರೆ ನಾನು ನಿನ್ನನ್ನು ಹೊರಹಾಕುತ್ತೇನೆ. ಕ್ಷಮಿಸಿ ಶಿಗಿಯೋ. ಸಿಸ್ಟಮ್ ಕುಸಿಯುವ ಮೊದಲು ಒಂದು ಸಬ್ ಜೊತೆ ಹಾರಿ ತಂಡಕ್ಕೆ ಸೇರಿ. ಡಿಂಪಲ್ನ ಎಚ್ಚರಿಕೆ ಮೊಗ್ಗೆ ತನ್ನ ಮಾತುಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಲು ಬಲವಂತಪಡಿಸುತ್ತದೆ. ಗುಂಪು ಜನಸಮೂಹದ ಮಧ್ಯದಲ್ಲಿ ದೀರ್ಘಕಾಯದ ಮಗು ಒಬ್ಬನನ್ನು ಗಮನಿಸುತ್ತದೆ, ಕೈಗಳಲ್ಲಿನ ಮುಷ್ಟಿಗಳು ಕಟ್ಟಿ. ಅವರು ಸಾಲ್ಟ್ ಮಿಡ್ ಹಿಂತಿರುಗುವುದಿಲ್ಲ ಎಂದು ಕೂಗುತ್ತಾರೆ. ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಆ ಮಗುಗಳ ಕಠೋರ ಧೋರಣೆ ಎಲ್ಲರ ಗಮನವನ್ನು ಸೆಳೆಯುತ್ತದೆ ಮತ್ತು ಮೊಬ್ಬು ಅವರ ಹೋರಾಟ ಮನೋಭಾವವನ್ನು ಗಮನಿಸುತ್ತಾನೆ. ಇದು ಮಹತ್ವದ್ದಾಗಿದೆ, ಏಕೆಂದರೆ ಆ ಮಗು ಸಂಪ್ರದಾಯದ ಪಡೆಗಳ ವಿರುದ್ಧ ಮಿತ್ರನಾಗಿ ಪರಿಣಮಿಸಬಹುದು. ಸಾಲ್ಟ್ ಮಿಡ್ ಮಗು ಹೋರಾಟಕ್ಕೆ ಸಿದ್ಧವಾಗಿರುತ್ತದೆ. ಹಿಂಭಾಗದಿಂದ ಒಂದು ಧ್ವನಿ ಉರ್ಬನ್ ಟ್ರೂಸನ್ ಎಂದು ಕೂಗುತ್ತದೆ, ಇನ್ನಷ್ಟು ಜನರನ್ನು ಪ್ರೇರೇಪಿಸಲು ಪ್ರಯತ್ನಿಸುತ್ತಿದೆ. ರಿಟ್ಸು ರ್ಯಾಬೆನ್ ಹ್ಯಾಡನ್ ಬಯನ್ ಚೌ ಎಂದು ಗುಸುಗುಸುಲಾಡುತ್ತಾನೆ, ರಹಸ್ಯ ಕೋಡ್ ಅನ್ನು ತಪ್ಪಾಗಿ ಉಚ್ಚರಿಸುತ್ತಾನೆ. ಆ ಜಪವು ಕ್ಷಣಿಕ ವ್ಯತ್ಯಾಸವನ್ನು ಸೃಷ್ಟಿಸಿ ಮೊಬ್ಬನ್ನು ಸಂಪ್ರದಾಯ ನಾಯಕನ ಮಡಿಲಿನ ಹತ್ತಿರಕ್ಕೆ ಹತ್ತುವಂತೆ ಮಾಡುತ್ತದೆ. ಆ ವ್ಯತ್ಯಾಸ ಮಹತ್ವದದ್ದು, ಏಕೆಂದರೆ ಅದು ಮೊಗ್ಗೆ ಕ್ರಿಯೆಗೆ ಅಮೂಲ್ಯ ಕ್ಷಣಗಳನ್ನು ನೀಡುತ್ತದೆ. ಅಸಾಮಾನ್ಯ ಜಪವು ಮೊಗ್ಗೆ ಕೆಲವು ಸೆಕೆಂಡ್ಗಳನ್ನು ನೀಡುತ್ತದೆ. ಸಂಪ್ರದಾಯದ ದೆವ್ವದಂತಿರುವ ವ್ಯಕ್ತಿ ಹಲ್ಲು ಹಾಕಿ ದೇವಿಲಟೊಂಗ ಮೊಬ್ ಅನ್ನು ಸ್ಪರ್ಶಿಸಬಾರದು ಎಂದು ಹೇಳುತ್ತಾನೆ. ಮೊಬ್ ಹಿಂದಿನದಾಗಿ ಕದಿಯಲ್ಪಟ್ಟ ಶಾಪಿತ ವಸ್ತುವನ್ನು ಬಳಸಿಕೊಂಡು ಆತ್ಮವನ್ನು ಬಿಗಿದುಕೊಳ್ಳುವ ಯೋಜನೆ ಮಾಡುತ್ತಾನೆ. ಇದನ್ನು ಸಂಪ್ರದಾಯದ ನಾಯಕನ ವಿರುದ್ಧ ತಿರುಗಿಸಲು ಉದ್ದೇಶಿಸುತ್ತಾನೆ. ಆತ ಸುತ್ತಲಿನ ವಿದ್ಯಾರ್ಥಿಗಳಿಗೆ ಪ್ರದೇಶವನ್ನು ಖಾಲಿಯಿಡಲು ಹೇಳುತ್ತಾನೆ. ಆತ ಸಾಧನವನ್ನು ಸೆಟ್ ಮಾಡುತ್ತಾ ಈ ಯೋಜನೆ ಆತ್ಮದ ಜಾಗೃತಿಯ ವಿಧಿಯನ್ನು ಅತಿಭಾರಿಗೊಳಿಸಿ ದೇವಮಟ್ಟದ ಪರಿವರ್ತನೆಯನ್ನು ನಿಲ್ಲಿಸುವುದನ್ನು ಗುರಿಯಾಗಿಸಿದೆ. ಸಾಧನವು ಶಕ್ತಿಯನ್ನು ಸಂಗ್ರಹಿಸುತ್ತಿದೆ ಮತ್ತು ಆತ್ಮದ ಮಂತ್ರಗಳು ಇನ್ನಷ್ಟು ಜೋರಾಗುತ್ತಿವೆ. ಮೊಬ್ನ್ನು ಅವಮಾನಿಸುವ ಆತ್ಮವು ಅದು ಬೆಳಗ್ಗೆ ತಾನೇನು ಹಿಂಬಾಲಿಸುತ್ತಿದೆ ಮತ್ತು ಮೊಬ್ ಇದನ್ನು ಮೊದಲು ಗಮನಿಸಬೇಕಾಗಿತ್ತು ಎಂದು ತಿರಸ್ಕರಿಸುತ್ತದೆ. ಮೊಬ್ ಕಣ್ಣುಮಿಟಿಸಿ ಅಚಲವಾಗಿ ಸಂಪ್ರದಾಯದ ವಿಧಿ ಗುರುತುಗಳ ಯಾವುದೇ ಸೂಚನೆಗಾಗಿ ಪ್ರದೇಶವನ್ನು ಸ್ಕ್ಯಾನ್ ಮಾಡುತ್ತಾನೆ. ಆತ್ಮದ ಗರ್ವಭರಿತ ಮಾತುಗಳು, ಅದು ಆತ್ಮವಿಶ್ವಾಸದಿಂದ ಕೂಡಿದೆ ಮತ್ತು ಮೊಬ್ ಅನ್ನು ನಿರ್ಲಕ್ಷ್ಯ ಹೋರಾಟಕ್ಕೆ ಎಳೆಯಲು ಇಚ್ಛಿಸುತ್ತಿದೆ ಎಂಬುದನ್ನು ಬಹಿರಂಗಪಡಿಸುತ್ತವೆ. ಇದು ಮಹತ್ವದ ವಿಷಯ, ಏಕೆಂದರೆ ಆತ್ಮದ ಅಹಂಕಾರವು ಅದನ್ನು ಅಸಾವಧಾನಗೊಳಿಸಬಹುದು. ಇದರಿಂದ ಮೊಬ್ ಹಸ್ತಕ್ಷೇಪಿಸುವ ಅವಕಾಶ ಸಿಗುತ್ತದೆ. ಮೊಬ್ನ ಮುಂದಿನ ಕ್ರಮವು ಆತ್ಮದ ಮರೆಮಾಡಿದ ದುರ್ಬಲತೆಯನ್ನು ಬಹಿರಂಗಪಡಿಸಬಹುದು. ಮೊಬ್ ಕಳವು ಮಾಡಲಾದ ಶಾಪಿತ ವಸ್ತುವನ್ನು ಬಳಸಿಕೊಂಡು ಆತ್ಮವನ್ನು ಜಾಲದಲ್ಲಿ ಬಂಧಿಸಿ ಅದನ್ನು ಸಂಪ್ರದಾಯ ನಾಯಕನ ವಿರುದ್ಧ ತಿರುಗಿಸುತ್ತಾನೆ. ಅಪಾಯಕರ ಮಾನಸಿಕ ಶಕ್ತಿಯ ಸ್ಫೋಟವನ್ನು ಉಂಟುಮಾಡಿ ವಿಧಿ ಚಿಹ್ನೆಗಳನ್ನು ಮುರಿಯುತ್ತದೆ. ಮೊಬ್ ತನ್ನ ಸ್ವಂತ ಸುರಕ್ಷತೆ ಮತ್ತು ವಿಶ್ವಾಸಾರ್ಹತೆಯನ್ನು ಅಪಾಯಕ್ಕೆ ಒಳಪಡಿಸುತ್ತಾನೆ. ಶಿಗೆಚಾನ್ರ ಅಹಂಕಾರ ಕುಸಿಯುತ್ತದೆ ಮತ್ತು ರೇಗೆನ್ರ ಕಾಡು ಖಿಗೆ ಯೋಜನೆ ವಿದ್ಯಾರ್ಥಿಗಳಿಗಾಗಿ ತೆಳ್ಳು ಆಶೆಯ ಮೇಲೆ ಹಂಗಿದೆ. ಆತ್ಮದ ನಿಜವಾದ ಮಾಸ್ಟರ್ ನೋಡುವನು, ಅದರ ಮರೆಮಾಡಿದ ಆತ್ಮ ಪ್ರಕಾಶ ಮಿನುಗುತ್ತಿದೆ. ಮಾನಸಿಕ ಅಡ್ಡಿ ಮುರಿದು ಎಲ್ಲರನ್ನೂ ಬಹಿರಂಗಗೊಳಿಸುವ ನಿಷೇಧಿತ ತಂತ್ರವನ್ನು ಬಿಡುಗಡೆ ಮಾಡಲು ಸಿದ್ಧವಾಗಿದ್ದಾನೆ. ಸಂಪಾದನೆ, ಧ್ವನಿ ವೇಗ, ಇದು ಖಂಡಿತವಾಗಿಯೂ ಉತ್ತಮ. ಮನ್ವಾ ವಿತ್ ಹರಿಯ ಚಾನೆಲ್ಗೆ ಚಂದಾದಾರರಾಗಿ.
ಮೊಬ್ನ ಮರೆಮಾಚಿದ ಮಾನಸಿಕ ಸ್ಫೋಟವು ನಗರದನ್ನೇ ಧ್ವಂಸಗೊಳಿಸಿದೆ ಮತ್ತು ಲೋಕವು ಅದನ್ನು ನಿರೀಕ್ಷಿಸಿರಲಿಲ್ಲ. ಉತ್ಸಾಹಭರಿತ ಕಲ್ಟ್ಮಂತ ಗುಂಪು ದೃಶ್ಯಕ್ಕೆ ಬಂದು ಮೊಬ್ರ ಹೆಸರನ್ನು ಜಪಿಸಿ ಅವರನ್ನು ದಾನಶೀಲ ವ್ಯಕ್ತಿಯೇ ಎಂದು ಕರೆಯುತ್ತಾ ಹೋರಾಡುತ್ತದೆ. ಅವರು ಪೋಸ್ಟರ್ಗಳನ್ನು ಅಂಟಿಸಿ ಲೈವ್ ಸ್ಟ್ರೀಮ್ ಪ್ರಸಾರ ಮಾಡುತ್ತಾರೆ ಮತ್ತು ಅವನ ಶಕ್ತಿಯನ್ನು ಎಲ್ಲರಿಗೂ ಬಹಿರಂಗಪಡಿಸುವುದಾಗಿ ಶಪಥ ಮಾಡುತ್ತಾರೆ. ಅವರ ಉತ್ಸಾಹವು ಮಾನಸಿಕ ಸಾಮರ್ಥ್ಯಗಳನ್ನು ಸಾರ್ವಜನಿಕರಿಗೆ ಹೊರಬಿಡುವ ಅಪಾಯವನ್ನು ತರುತ್ತದೆ. ಇದರಿಂದ ಮೊಬ್ ಅನಿಶ್ಚಿತ ಖ್ಯಾತಿಗೆ ಒಳಗಾಗುತ್ತಾನೆ. ಅವರು ಇನ್ನಷ್ಟು ಅನುಯಾಯಿಗಳನ್ನು ಸಂಗ್ರಹಿಸಿ ಪ್ರಸಾರವನ್ನು ಬಲವಂತವಾಗಿ ನಡೆಸುವ ಯೋಜನೆಯನ್ನು ಮುಂದುವರಿಸುತ್ತಾರೆ. ಕಲ್ಟ್ನ ನಾಯಕನು ಮೊಬ್ ಅನ್ನು ಸ್ಪಾಟ್ಲೈಟ್ಗೆ ಎಳೆಯುವ ಸಾಧ್ಯತೆಯಿರುವ ಸಂಕೇತವನ್ನು ಸಿದ್ಧಪಡಿಸುತ್ತಾನೆ. ಸಂಪ್ರದಾಯದ ಪ್ರಚಾರವು ಭೀಕರ ಪರದೆ ಮೇಲೆ ತಿರುಗಾಡಿ ಗೊಂದಲದ ನುಡಿಗಳು ಮತ್ತು ಅರ್ಥಹೀನ ಸಂಖ್ಯೆಗಳನ್ನೇ ಹೊಳೆಯುತ್ತದೆ. ಪ್ರಸಾರವು ಯಾದೃಚ್ಛಿಕ ಅಧ್ಯಾಯ ಉಲ್ಲೇಖಗಳು, ವಿಚಿತ್ರ ಅಂಕಿಅಂಶಗಳು ಮತ್ತು ದಾನಶೀಲನ ಎಂದು ಪುನರಾವರ್ತಿಸುವ ಭಯಾನಕ ಗೀತೆ ಮಿಶ್ರಣ ಮಾಡುತ್ತದೆ. ಇದು ಪ್ರೇಕ್ಷಕರನ್ನು ವ್ಯತ್ಯಯಗೊಳಿಸಿ ಸಂಪ್ರದಾಯದ ತಾಂತ್ರಿಕ ಸಿಬ್ಬಂದಿ ದೊಡ್ಡ ಪ್ರಸಾರಕವನ್ನು ಸಿದ್ಧಪಡಿಸುವಾಗ ಗಮನವನ್ನು ಬೇರೆಡೆಗೆ ತಿರುಗಿಸುತ್ತದೆ. ಈ ಅರ್ಥಹೀನತೆ ಅವರ ನಿಜವಾದ ಉದ್ದೇಶವನ್ನು ಮುಚ್ಚಿಡುತ್ತದೆ: ಮೊಬ್ನ ಆತ್ಮವನ್ನು ನಗರವಿಡೀ ವಿಸ್ತರಿಸುವುದು. ಸಂಪ್ರದಾಯದ ಮುಖ್ಯಸ್ಥರು ಹೇಳುತ್ತಾರೆ, ಇಂತಹ ಶಕ್ತಿಯನ್ನು ಕೇವಲ ಎಲ್ಲರ ಮೇಲಿರುವವನು ಮಾತ್ರ ಆಜ್ಞಾಪಿಸಬಲ್ಲನು. ಇದರಿಂದ ಮೊಬ್ ದುರ್ಬಲರನ್ನು ಮೇಲುಗೈ ಮಾಡಬೇಕು ಎಂಬ ಸೂಚನೆ. ಮೊಬ್ನ ಸಹೋದರನು ತೀವ್ರವಾಗಿ ಪ್ರತಿರೋಧಿಸುತ್ತಾನೆ, ತನ್ನ ಶಕ್ತಿಗಳನ್ನು ಪ್ರದರ್ಶನಕ್ಕಾಗಿ ಬಳಸುವುದನ್ನು ನಿರಾಕರಿಸುತ್ತಾನೆ. ಇದು ಮಹತ್ವದದ್ದು ಏಕೆಂದರೆ ಸಹೋದರನು ಮೊಬ್ನ ಶಕ್ತಿಯನ್ನು ಮರೆಮಾಡಿ ಸಾಮಾನ್ಯ ಜನರನ್ನು ರಕ್ಷಿಸುವ ನಿರ್ಧಾರವನ್ನು ತೋರಿಸುತ್ತದೆ. ಶಕ್ತಿ ದುರ್ಬಲರನ್ನು ಮಡಿಲಿಗೆ ತಗ್ಗಿಸುತ್ತದೆ. ನೀನು ಅದನ್ನು ತೋರಿಸು. ಸಹೋದರನ ನಿರಾಕರಣೆ ಮುಖ್ಯಸ್ಥನನ್ನು ಪ್ರಸಾರವನ್ನು ಬಲವಂತವಾಗಿ ನಡೆಸುವ ಹತಾಶೆಗೆ ತಳ್ಳಿದೆ. ಸಂಪ್ರದಾಯದ ಮುಖ್ಯಸ್ಥನು ತನ್ನ ಯೋಜನೆಯನ್ನು ಮರುರೂಪಿಸುವ ಪ್ರಯತ್ನ ಮಾಡುತ್ತಾನೆ. ನಾನು ಕೇವಲ ಮೊಬ್ನನ್ನು ಪ್ರಸಿದ್ಧಗೊಳಿಸಲು ಬಯಸುತ್ತಿದ್ದೇನೆ, ಯಾರನ್ನೂ ಬಲವಂತವಾಗಿ ಮಾಡುತ್ತಿಲ್ಲ ಎಂದು ಹೇಳುತ್ತಾನೆ. ಅವನು ಮೊಬ್ನ ಸಹೋದರರ ಪರಿಪೂರ್ಣ ಅಂಕಗಳು, ಕ್ರೀಡಾ ಕೌಶಲ್ಯ ಮತ್ತು ಸುಂದರ ಮುಖವನ್ನು ಉಲ್ಲೇಖಿಸಿ ಈ ಗುಣಗಳು ಜನಸಮೂಹದ ಸ್ವಾಭಾವಿಕ ನಾಯಕನನ್ನು ನಿರ್ಮಿಸುತ್ತವೆ ಎಂದು ದಾವಿ ಮಾಡುತ್ತಾನೆ. ಇದರಿಂದ ಮುಖ್ಯಸ್ಥನು ತನ್ನ ವೈಯಕ್ತಿಕ ಗರ್ವವನ್ನು ಬಳಸಿಕೊಂಡು ಅಪಾಯಕಾರಿ ಪ್ರಭಾವವನ್ನು ನ್ಯಾಯೀಕರಿಸುತ್ತಿರುವುದರಿಂದ ಇದು ಮಹತ್ವದ ವಿಷಯವಾಗಿದೆ. ಅವನು ಜಗತ್ತಿನ ಪರಿಪೂರ್ಣ ಐಡಲ್. ಒಬ್ಬ ಉದ್ದವಾದ ಸಂಪ್ರದಾಯ ಸದಸ್ಯನು ಹಾನಿಗೊಳಗಾದ ಜೋಡಿಯನ್ನು ಮೊಬ್ ಕಡೆಗೆ ಎಳೆದು ಅದು ಪ್ರಸಾರದ ವ್ಯವಸ್ಥೆಯ ಭಾಗವೆಂದು ಹೇಳುತ್ತಾನೆ. ಮೊಬ್ ಜೋಡಿಯನ್ನು ನೋಡುವನು, ನಂತರ ಸಂಪ್ರದಾಯ ಸದಸ್ಯನು ಕೊಠಡಿಯಿಂದ ಹೊರಟು ಹೋಗುತ್ತಾನೆ ಎಂದು ಘೋಷಿಸಿದಾಗ ಪಾರ್ಶ್ವಕ್ಕೆ ಹೆಜ್ಜೆ ಇಡುತ್ತಾನೆ. ಜೋಡಿಯ ಅಸ್ತಿತ್ವವು ಸಂಪ್ರದಾಯವು ತಾತ್ಕಾಲಿಕವಾಗಿ ಕೆಲಸ ಮಾಡುತ್ತಿದೆ, ದೋಷಪೂರಿತ ಪ್ರಸರಣದ ಅಪಾಯವನ್ನು ಸೂಚಿಸುತ್ತದೆ. ಅದು ಮೊಬ್ನ ಶಕ್ತಿಯನ್ನು ಬಹಿರಂಗಪಡಿಸಬಹುದು. ಜೋಡಿ ನಿನ್ನ ಜೊತೆ ಬರುತ್ತಿದೆ. ನಾನು ಹೊರಟು ಹೋಗುತ್ತಿದ್ದೇನೆ. ವಿದ್ಯಾರ್ಥಿ ಸಮಿತಿಯ ವೇಳಾಪಟ್ಟಿ ಶೀಘ್ರದಲ್ಲೇ ಸಂಪ್ರದಾಯದ ಯೋಜನೆಗಳೊಂದಿಗೆ ಘರ್ಷಣೆಗೆ ಒಳಗಾಗುತ್ತದೆ. ಸಂಪ್ರದಾಯದ ಸಂಪರ್ಕದಾರಿ ವಿದ್ಯಾರ್ಥಿ ಸಮಿತಿಯ ಕೊಠಡಿಗೆ ಹೊಡೆದು ಬಂದು ಇಂದಿನ ಸಭೆ ಇಲ್ಲವೆಂದು ಘೋಷಿಸಿ ಮೊಬ್ ಜೊತೆ ಮಾತನಾಡಬೇಕೆಂದು ಹೇಳುತ್ತಾರೆ. ಅವರು ಹೊಸ ಅಜೆಂಡಾವನ್ನು ಉಲ್ಲೇಖಿಸಿ ಈ ಸಮಯದಲ್ಲಿ ರಿಟ್ಸು ಸಾಮಾನ್ಯವಾಗಿ ಕಾಣೆಯಾಗುತ್ತಾನೆ ಎಂದು ಸೂಚಿಸುತ್ತಾರೆ. ಇದರಿಂದ ಸಂಪ್ರದಾಯವು ರಿಟ್ಸುನ ಭಾಗವಹಿಸುವಿಕೆಯನ್ನು ಬಯಸುತ್ತಿದೆ ಎಂಬುದು ಸ್ಪಷ್ಟ. ಇದು ಮಹತ್ವದದ್ದು ಏಕೆಂದರೆ ರಿಟ್ಸನ್ನು ಎಳೆಯುವುದರಿಂದ ಮೊಬ್ ಸಾರ್ವಜನಿಕವಾಗಿ ತರಬೇತಿ ಪಡೆಯುವಂತೆ ಮಾಡಬಹುದು. ಇಂದಿನ ವಿದ್ಯಾರ್ಥಿ ಸಮಿತಿಯಲ್ಲಿ ಸಭೆ ಇಲ್ಲ, ಅವರು ನಿನ್ನ ಜೊತೆ ಮಾತನಾಡಬೇಕೆಂದು ಬಯಸುತ್ತಾರೆ. ಹೊಸದು. ರಿಟ್ಸು ನಿನ್ನಿಂದ ಸಾಮಾನ್ಯವಾಗಿ ಈ ಸಮಯದಲ್ಲಿ ಹೋಗಿದ್ದೀಯೇ. ಸಂಪ್ರದಾಯವು ಭೀಕರವಾದ ಪ್ರಸರಣ ಸಾಧನವನ್ನು ಸಕ್ರಿಯಗೊಳಿಸುತ್ತದೆ. ಅಸಹ್ಯವಾದ ಗರ್ಜನೆ ಜೊತೆ ಮೊಬ್ರ ಚಿತ್ರವನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡಲು ಸಿದ್ಧವಾಗಿದೆ. ಮೊಬ್ ಯಂತ್ರವು ತಿರುಗುವ ನೋಡುವಾಗ ಈ ಪ್ರಸಾರವು ತನ್ನ ಶಕ್ತಿಗಳನ್ನು ಎಲ್ಲರಿಗೂ ಬಹಿರಂಗಪಡಿಸುವುದನ್ನು ಅರಿಯುತ್ತಾನೆ. ಈ ಕ್ಷಣವು ಮಾನಸಿಕ ಸಾಮರ್ಥ್ಯಗಳ ಬಗ್ಗೆ ಜಾಗತಿಕ ಸಂಕಷ್ಟದ ವೇದಿಕೆಯನ್ನು ನಿರ್ಮಿಸುತ್ತದೆ. ಲೈವ್ ಫೀಡ್ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಮತ್ತು ಮೊಬ್ ಏನು ಮಾಡಬೇಕೆಂದು ನಿರ್ಧರಿಸಬೇಕು. ಮೊಬ್ ಒಂದು ಮೇಲ್ಮಾಡೆಯಲ್ಲಿ ನಿಂತು ನಗರವನ್ನು ನೋಡುತ್ತಿದ್ದಾನೆ. ಒಂದು ಸಂಪ್ರದಾಯದ ಸದಸ್ಯನು ಕೂಗುತ್ತಾನೆ, ಯಾರಾದರೂ ಅವನ ಶಕ್ತಿಯನ್ನು ಸ್ವಾಧೀನಪಡಿಸಿಕೊಂಡರೆ ಜಗತ್ತು ಶಾಶ್ವತವಾಗಿ ಬದಲಾಗುತ್ತದೆ ಎಂದು. ಮೊಬ್ ಮೌನವಾಗಿಯೇ ನಿಂತು ಅವನ ಕಣ್ಣುಗಳಲ್ಲಿ ನಿರ್ಬಂಧಿತ ಶಕ್ತಿಯ ಚಿಮ್ಮು ಕಾಣಿಸುತ್ತದೆ. ಜನಸಮೂಹದ ಉತ್ಸಾಹವು ಸಂಪ್ರದಾಯವು ಅವನ ಶಕ್ತಿಯನ್ನು ಸಾರ್ವಜನಿಕವಾಗಿ ಬಳಸುವ ಪ್ರಯತ್ನ ಮಾಡುತ್ತದೆ ಎಂದು ಸೂಚಿಸುತ್ತದೆ.
ಸಂಪ್ರದಾಯದ ಮುಂದಿನ ಹೆಜ್ಜೆ ಮೊಬ್ ಅನ್ನು ಸ್ಪಾಟ್ಲೈಟ್ಗೆ ಎಳೆಯುವ ಅಪಾಯವನ್ನು ತರುತ್ತದೆ. ಸಂಪ್ರದಾಯದ ನಾಯಕ ಮೊಬ್ಗೆ ಮೈಕ್ರೋಫೋನ್ ಅನ್ನು ಬಲವಂತವಾಗಿ ಹಾಕಿ ಅವನ ಗಿಫ್ಟ್ ಸ್ಥಿತಿಯನ್ನು ಸಾಬೀತುಪಡಿಸಬೇಕೆಂದು ಬೇಡುತ್ತಾನೆ. ಒಬ್ಬ ಬಲಿಷ್ಠ ವಿದ್ಯಾರ್ಥಿ ಒಂದೇ ಕೈಯಿಂದ 7 ಡಂಬೆಲ್ಗಳನ್ನು ಎತ್ತಿ ಹಿಂಸೆ ನಿರಾಕರಿಸುತ್ತಾರೆ ಎಂದು ಕೂಗಿ ಹೇಳುತ್ತಾನೆ. ಅವರು ತಮ್ಮ ಶಕ್ತಿಯು ಹೋರಾಟದ ಅಗತ್ಯವಿಲ್ಲ ಎಂದು ಹೀಗೆ ಹೇಳುತ್ತಾರೆ. ಕ್ಯಾಪ್ಟನ್ ಪ್ರತಿಕ್ರಿಯಿಸಿ ಬ್ಲ್ಯಾಕ್ ವಿನೆಗರ್ ಮಿಡ್ಸ್ ಅನ್ನು ಶುದ್ಧ ಶಕ್ತಿಯಿಂದ ಸೋಲಿಸಬಹುದು ಎಂದು ಹೇಳುತ್ತಾನೆ. ಈ ಮಾತುಕತೆ ಕ್ಲಬ್ ಮತ್ತು ಸಂಪ್ರದಾಯದ ಅನುಯಾಯಿಗಳ ನಡುವಿನ ಸ್ಪರ್ಧೆಯನ್ನು ಹೆಚ್ಚಿಸುತ್ತದೆ. ಅವರು ಯಾವುದೇ ದುರ್ಬಲತೆಯ ಸೂಚನೆಗಾಗಿ ಕಾವಲಿಡುತ್ತಿದ್ದಾರೆ. ಕ್ಯಾಪ್ಟನ್ನ ಮುಂದಿನ ಆದೇಶವು ಕ್ಲಬ್ ಅನ್ನು ಇನ್ನೂ ವಿಚಿತ್ರವಾದ ಸವಾಲಿಗೆ ತಳ್ಳುತ್ತದೆ. ಮೊಬ್ರ ಸೈಕಿಕ್ ಮೀಟರ್ ಅಚಾನಕ್ % ಏರಿಸಿ ಅವನ ಕೈಗಡಿಯಾರದ ಸಾಧನದಲ್ಲಿ ಮಿನುಗುತ್ತಿದೆ. ಅವನು ಆ ಓದನ್ನು ನೋಡುವಾಗ ಅನಿರೀಕ್ಷಿತ ಏರಿಕೆಯಿಂದ ಗೊಂದಲಕ್ಕೊಳಗಾಗುತ್ತಾನೆ. ಕ್ಲಬ್ನ ಕ್ಯಾಪ್ಟನ್ ಮೊಬ್ಗೆ ಏನು ಗುರಿ ಇಟ್ಟಿದ್ದಾನೆ ಎಂದು ಕೇಳುತ್ತಾನೆ. ಮೀಟರ್ ಅವರ ತರಬೇತಿಯನ್ನು ಮಾರ್ಗದರ್ಶಿಸಬಹುದೆಂದು ಸೂಚಿಸುತ್ತಾನೆ. ಮೊಬ್ ಮೌನವಾಗಿಯೇ ಉಳಿದುಕೊಳ್ಳುತ್ತಾನೆ. ಮೀಟರ್ನ ಏರಿಕೆ ಅವನ ಶಕ್ತಿ ಕ್ಲಬ್ನ ವಿಚಿತ್ರ ವಿಧಿಗಳಿಂದ ಪ್ರತಿಕ್ರಿಯಿಸುತ್ತಿದೆ ಎಂಬ ಸೂಚನೆಯನ್ನು ನೀಡುತ್ತದೆ. ಮೊಬ್ರ ಏರುತ್ತಿರುವ ಮೀಟರ್ ಸಂಪ್ರದಾಯದ ಪ್ರಸಾರ ಯೋಜನೆಗೆ ಅವನ ಸಾಮರ್ಥ್ಯಗಳನ್ನು ಬಹಿರಂಗಪಡಿಸುವ ಅಪಾಯವನ್ನು ಉಂಟುಮಾಡುತ್ತದೆ. ದಿ ಬಾಡಿ ಇಂಪ್ರೂವ್ಮೆಂಟ್ ಕ್ಲಬ್ ಎಲ್ಲರನ್ನೂ ಕಠಿಣ ಸ್ಕ್ವಾಟ್ಗಳಿಗೆ ಬಲವಂತವಾಗಿ ಕಟ್ಟಿ ಫೈಟ್ ಎಂದು ಗರ್ಜಿಸುತ್ತಾ ವಿಚಿತ್ರ ಬ್ಲ್ಯಾಕ್ ವೆನಿಗರ್ ವಿಧಿಯನ್ನು ಬೇಡಿಕೊಳ್ಳುತ್ತದೆ. ಜಿಮ್ ಅನ್ನು ಅಸಂಗತ ಶಕ್ತಿ ತರಬೇತಿಯ ಅಸ್ತವ್ಯಸ್ತ ಯುದ್ಧಭೂಮಿಯಾಗಿ ಪರಿವರ್ತಿಸುತ್ತದೆ. ಮೊಬ್ ತನ್ನ ಮಾನಸಿಕ ಮೀಟರ್ವು ಅಸಾಧಾರಣವಾಗಿ ಏರಿದನ್ನು ನೋಡುವನು. ಕ್ಲಬ್ನ ಕ್ಯಾಪ್ಟನ್ ಅವನನ್ನು ಆ ಉತ್ಸಾಹವನ್ನು ಚಾನೆಲ್ ಮಾಡಲು ಒತ್ತಾಯಿಸುವಂತೆ ಅವನ ಗೊಂದಲ ಹೆಚ್ಚುತ್ತದೆ. ಇದರಿಂದ ಮೊಬ್ ತನ್ನ ಶಕ್ತಿ ನಿಯಂತ್ರಣವಿಲ್ಲದ ಅಸ್ತವ್ಯಸ್ತತೆಯನ್ನು ಉರಿಯಿಸಬಹುದು ಎಂಬ ಭಯಾನಕ ಸಾಧ್ಯತೆಯನ್ನು ಎದುರಿಸಬೇಕಾಗುತ್ತದೆ. ಕ್ಯಾಪ್ಟನ್ ಮಸಲ್ 3203 ಮತ್ತು ಗುಪ್ತ ಸಾಮರ್ಥ್ಯಗಳ ವಾಗ್ದಾನ ನೀಡುವ ರಹಸ್ಯ ಚಾರ್ಟ್ ಅನ್ನು ಬಹಿರಂಗಪಡಿಸುತ್ತಾನೆ. ಇದರಿಂದ ಮೊಬ್ ಮತ್ತು ಪ್ರೇಕ್ಷಕರು ಕ್ಲಬ್ನ ತಿರುಗುಮುರುಗಾದ ಕ್ರಮವು ಅವನ ಶಕ್ತಿಗಳನ್ನು ವೃದ್ಧಿಸುವುದೇ ಅಥವಾ ದುರಂತವನ್ನು ಬಿಡುಗಡೆ ಮಾಡುವುದೇ ಎಂಬುದನ್ನು ಅನುಮಾನದಲ್ಲಿರುತ್ತಾರೆ. ಹಾವುಗಳು ಸ್ಪಷ್ಟವಾಗಿ ಕಾಣುವ ಸ್ಥಳದಲ್ಲಿ ಮರೆಮಾಡಿಕೊಂಡಿವೆ. ಮಾನ್ವ ವಿತ್ ಹರಿಯ ಚಾನೆಲ್ಗೆ ಚಂದ ಆಗಿ